ದುಃಖ ನಿವೃತ್ತಿ ಪೂರ್ವಕ ಪರಮಾನಂದ ಪ್ರಾಪ್ತಿ ರೂಪ ಮೋಕ್ಷವನ್ನು ಪಡೆದುಕೊಳ್ಳಬೇಕು. ಯಾರಿಗೆ ಸುಖ ಬೇಡ ಆಗೈತ್ರಿ? ಎಲ್ಲರಿಗೂ ಬೇಕಾಗೈತಿ. ಎಷ್ಟು ಮಂದಿಗೆ ದುಃಖ ಬೇಕಾಗೈತಿ? ಎಲ್ಲರಿಗೂ ದುಃಖ ಬೇಡ ಆಗೈತಿ. ಮತ್ತ ಅಂತ ಸಾಧನೆ ಎಲ್ಲೈತಿ? ಭಗವದ್ಗೀತಾದಾಗ ಐತಿ. ಎಷ್ಟು ಮಂದಿ ಮಾಡಾಕತ್ತಾರ್ರಿ ಸಾಧನೆ? ನೋಡ್ರಿ, 150 ಕೋಟಿ ಭಾರತದಾಗ ಐತಿ, 850 ಕೋಟಿ ಜಗತ್ನಾಗ ಐತಿ. ಎಷ್ಟು ಮಂದಿಗೆ ಇದು ಗ್ರಂಥ ವಿಶ್ವ ಮಾನ್ಯ ಗ್ರಂಥ ಇದು. ಇವತ್ತಿದ್ರೆ ಎಷ್ಟು ಮಂದಿ ಓದಿ ಅರ್ಥ ಮಾಡ್ಕೊಂಡು ಇದರಂಗ ನಡ್ಕೊಂಡು ಸಾಧನೆಯನ್ನ ಮಾಡಿ ಸಿದ್ಧಿಯನ್ನು ಗಳಿಸಿ ಮೋಕ್ಷವನ್ನು ಪಡೆದಾರ? ವಿಚಾರ ಮಾಡ್ರಿ. ಬಟ್ ಮ್ಯಾಗ ಎಣಿಸ್ಬೇಕು, ಅಷ್ಟು ಮಂದಿ ಅದಾರ. ಬಟ್ ಮ್ಯಾಗ ಎಣಿಸ್ಬೇಕು. ಅಂತ ಇಷ್ಟವಾದಂತ ವಿದ್ಯೆ ಇದು ಭಗವದ್ಗೀತೆ ಅಂದ್ರೆ ಉಪನಿಷತ್ತೆ. ಇನ್ನು ಇದ್ರಾಗಿನ ಶಬ್ದಗಳ ಅರ್ಥ ಹೇಳ್ತಾರೆ, ಒಂದೊಂದು ತಗೊಂಡು ಹೇಳ್ತಾರೆ ನೋಡ್ರಿ. ಅಜ್ಜಂಪುರದ ಭಾಷೆ ಒಳಗ ಇದು ಒಂದು ವಿಶೇಷ. ಪ್ರತಿಯೊಂದು ಶಬ್ದವನ್ನ ಅವರು ಅದನ್ನ ವಿಸ್ತಾರವಾಗಿ ಹೇಳ್ಕೊಂತ ಹೋಗ್ತಾರೆ. ದುರ್ಗಾಣಿ ಅಂದರೆ ಏನು? ದುರ್ಗಾಣಿ ಎಂದರೆ ಪ್ರತಿಬಂಧಕಗಳು ಎಂದು ಅರ್ಥ. ಅಡಚಣೆ ಅಂತ. ಪ್ರತಿಬಂಧಕ ಅಂದ್ರೆ ಏನ್ರಿ? ಅಡಚಣೆ ಅದಾವ, ಜೀವರಿಗೆ ಅಡಚಣೆ ಅದಾವ. ಅಡಚಣೆ ಇರೋದ್ರಿಂದ ಇತ್ತ ಬರುದಿಲ್ಲ. ಅಲ್ಲಿ ಅನೇಕ ಅಡಚಣೆ ಅದಾವ, ದಾಟಿ ಬರ್ಬೇಕು. ಮನದೋಷ ಅದ. ಮನದೋಷ ಅಂದ್ರೆ ಏನ್ರಿ? ವಿಷಯಗಳಲ್ಲಿ ಸುಖ ಬುದ್ಧಿ ಐತಿ ಬಾಳ ಮಂದಿಗೆ. ಅದಕ್ಕೆ ವಿಷಯಗಳನ್ನ ಬೆನ್ನ ಹತ್ತಾರ. 199.9 ಮಂದಿ ಎಲ್ಲಿ ಬೆನ್ನ ಹತ್ತಾರ ಅಂದ್ರೆ ವಿಷಯಗಳಿಗೆ ಬೆನ್ನ ಹತ್ತಾರ. ಎಲ್ಲ ನೋಡ್ರಿ, ಇವತ್ತು ನೀವು ಟಿವಿ ನೋಡ್ರಿ, ಪೇಪರ್ ನೋಡ್ರಿ, ದೇಶ ನೋಡ್ರಿ, ರಾಜಕಾರಣ ನೋಡ್ರಿ, ಎಲ್ಲಿ ಬೆನ್ನ ಹತ್ತಾರ ಅಂತಂದ್ರ ವಿಷಯ ಸುಖಕ್ಕೆ ಬೆನ್ನ ಹತ್ತಾರ. ಯಾಕಂತಂದ್ರ ಮನದೋಷ ಐತಿ. ಆ ದೋಷ ಕಳೆಯುವಂತ ಸಾಧನ ಅವ್ರಿಗೆ ಸಿಕ್ಕೇ ಇಲ್ಲ. ಆ ಸೋಪ ಸಿಕ್ಕಿಲ್ಲ ಅವ್ರಿಗೆ. ಅದು ಎಲ್ಲದರಿ ಸೋಪು? ಭಗವದ್ಗೀತಾದಾಗ ಐತಿ. ಯಾರು ಕೊಡ್ತಾರ ಅದನ್ನ? ಶ್ರೋತ್ರಿಯ ಬ್ರಹ್ಮನಿಷ್ಠ ಕೊಡ್ತಾನ. ಏನದು ಸೋಪು? ಮನಸ್ಸು ತೊಳೆಯುವಂತ ಸೋಪು ಯಾವ್ದ್ರಿ ಅದು? ಅಂತಃಕರಣದಲ್ಲಿ ಮನದೋಷ ಕಳೆಯುವಂತ ಸೋಪು ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು ಕೊಡ್ತಾನಲ್ಲ, ಎಲ್ಲೈತೆ ಅಂದ್ರೆ ಭಗವದ್ಗೀತಾದಾಗ ಐತಿ. ಯಾವ್ದದು ಸೋಪು? ನೀನ್ ಹೇಳಿದ್ದಲ್ಲ, ನಿಷ್ಕಾಮ ಕರ್ಮ ರೀ. ನಿಷ್ಕಾಮ ಕರ್ಮ. ನೋಡ್ರಿ, ಲಕ್ಷ ಅಲ್ಲ, ಹಮಾಮ್ ಅಲ್ಲ, ನಿಷ್ಕಾಮ ಕರ್ಮ. ಇದು ಮನಸ್ಸು ತೊಳೆಯುವಂತ ಸೋಪು. ಮಾಯೆಯು ಜೀವನನ್ನು ದುಃಖಗಳು, ಆತಂಕಗಳು, ದಿವಜ್ಞಗಳು ಎಂಬ ಸಂಸಾರದ ಸಂಕೋಲೆಗಳಿಂದ ಕಟ್ಟಿ ಹಾಕಿದೆ. ಸರಪಣಿಯಿಂದ ಬಿಗಿದು ಬಿಟ್ಟೈತಿ. ಅವ ಬಂದಿರಬಾರದು ಆ ನಮೂನಿಯಿಂದ ಮಾಯೆ. ಈ ಸಂಕೋಲೆಯು ಕಟ್ಟನ್ನು ಬಿಚ್ಚಿಕೊಳ್ಳಬೇಕಾದರೆ ಲೌಕಿಕ ಉಪಾಯಗಳು ಕೆಲಸಕ್ಕೆ ಬರುವುದಿಲ್ಲ. ಲೌಕಿಕವಾಗಿ ಉಪಾಯಗಳನ್ನು ಮಾಡೇವಿ ನಾವು, ಇಲ್ಲಂತಲ್ಲ. ಎಲ್ಲ ಹೆಗಲ ಬದಲಾವಣೆ ಆಗ್ಯಾವ. ವಜ್ಜ ತಪ್ಪಿಲ್ ನೋಡ್ರಿ. ಎಡಕ್ ಹೊರ್ತಾನ, ಒಂದ್ 20 ಹೆಜ್ಜೆ ಹೋಗ್ತಾನ, ಇಳಿಸ್ತಾನ, ಆರಾಮಾತು ಅಂತಾನ, ಮತ್ ಬಲಕ್ ಹೊರಸ್ ಅಂತಾನ, ಮತ್ತೊಂದ್ 20 ಹೆಜ್ಜೆ ಹೋಗ್ತಾನ. ವಜ್ಜ ಹೊರದು ತಪ್ಪಿಲ್ಲ. ಅಂತ ಪರಿಹಾರ ಸಿಕ್ಕಾವ. ಆತ್ಯಂತಿಕ ಪರಿಹಾರಗಳು ಸಿಕ್ಕಿಲ್ಲ ನಿಮ್ಗೆ. ಯಾಕ? ಇವ ವೇದ ಪ್ರಮಾಣಕ್ಕ ಪ್ರಮಾಣ ಅಂತ ತಿಳಿದಿಲ್ಲ ನಿಮ್ಗೆ. ಉಂಗ ವೇದನ ಭೇಟಿ ಆಗಿಲ್ಲ ನಿಮ್ಗೆ. ಲೌಕಿಕ ಉಪಾಯಗಳು ಕೆಲಸಕ್ಕೆ ಬರುವುದಿಲ್ಲ. ಮಾಯಾಬಂಧವನ್ನು ಕಳೆದುಕೊಳ್ಳಬೇಕಾದರೆ ಮಾಯಾಧೀಶನಾದ ಪರಮಾತ್ಮನಿಗೆ ಶರಣಾಗತನಾಗುವುದೇ ಏಕಮಾತ್ರ ಉಪಾಯ. ಮಾಯೆಯನ್ನು ಕಳ್ಕೋಬೇಕಾದ್ರೆ ಮಾಯಾಗ ಅಧಿಪತಿ ಯಾರು? ಈಶ್ವರ. ಅವನ ಶರಣಾಗತನಾಗುವುದು ಏಕಮಾತ್ರ ಉಪಾಯ. ಲೋಕದಲ್ಲಿಯೂ ಸಹ ಒಬ್ಬ ಶತ್ರುವನ್ನು ಸ್ವಾಧೀನ ಮಾಡಿಕೊಳ್ಳಬೇಕಾದರೆ ಅವರಿಗಿಂತ ಹೆಚ್ಚು ಶಕ್ತಿ ಉಳ್ಳವರ ಸಾಹಸದಿಂದ ಸಾಧ್ಯವಾಗ್ತದೆ. ಆದುದರಿಂದ ಪ್ರತಿಯೊಬ್ಬರು ಮಾಯಾಧಿಪತಿಯಾದ ಭಗವಂತನಿಗೆ ಶರಣಾಗತಿಯಾಗಿ ಅವನಲ್ಲಿಯೇ ಚಿತ್ತವನ್ನು ನಿಲ್ಲಿಸಿಕೊಳ್ಳಬೇಕು. ಮತ್ ಪ್ರಸಾದಾತ್ ಎಂದರೆ ಏನು? ಮತ್ ಪ್ರಸಾದಾತ್ ಎಂದರೆ ನನ್ನ ಪ್ರಸಾದದಿಂದ, ಅರ್ಥಾತ್ ನನ್ನ ಅಂದರೆ ಭಗವಂತನ ಅನುಗ್ರಹದಿಂದ ಅಂತರಾತ್ಮನ ದುರ್ಗಗಳನ್ನು ದಾಟುವ ಶಕ್ತಿಯನ್ನು ಕೊಡಬೇಕು. ನಮ್ಮೊಳಗೆ ಏನದಲ್ಲ ಪರಮಾತ್ಮ ಅಂತರಾತ್ಮ, ಅವನ ಅನುಗ್ರಹದಿಂದ ನಮಗ ಈ ದುರ್ಗಗಳನ್ನಂದ್ರ ಕಷ್ಟಗಳನ್ನ, ಸಂಕೋಲೆಗಳನ್ನ ದಾಟುವಂತಹ ಸಾಮರ್ಥ್ಯ ನಮ್ಗೆ ಸಿಗಬೇಕಾಗ್ಯದ ಆತ್ಮೀಯರೇ ಅಂತಾರ. ಪರಮಾತ್ಮನು ಸರ್ವರಿಗೂ ಸಮಾನನೇ ಇದ್ದಾನೆ.
ಅವ್ರಿಗೆ ನಮ್ ಪಾರ್ಸಾಲಿಟಿ ಇಲ್ಲ ನಮ್ಗೆ. ಇವ್ರು ನಮ್ಮ ಮಂದಿಪ್ಪ, ಇವ್ರು ಬೇರೆಯವ್ರು ಅಂತ ನಮಗೇನ್ರ ಪಾರ್ಸಾಲಿಟಿ ಐತೇನೋ? ಇಲ್ಲ. ಎಲ್ಲರಿಗೂ ಸಮಾನ ಅದಾವ ಪರಮಾತ್ಮ. ಸಹ ಮೋಹಂ ಸರ್ವಭೂತೇಶು ಎಂಬಂತೆ ಪರಮಾತ್ಮನು ಸರ್ವರಿಗೂ ಸಮಾನ ಆಗಿದ್ದರೂ ಕೂಡ ಯಾರು ಆತನನ್ನು ಭಕ್ತಿ ಪೂರ್ವಕವಾಗಿ ಧ್ಯಾನಿಸುತ್ತಾರೋ, ಅಂದರೆ ಪರಮಾತ್ಮನನ್ನೇ ನನ್ನ ಆತ್ಮ ಸ್ವರೂಪವೆಂದು ದೃಢವಾಗಿ ಸೇವಿಸುತ್ತಾರೋ ಅವರಿಗೆ ಮಾತ್ರ ಅವ ಅಂತರ್ಯಾಮಿಯು ತನ್ನ ಅನುಗ್ರಹವನ್ನು ಪ್ರಸಾದಿಸುತ್ತಾನೆ ಅಂತ ಹೇಳ್ತಾರೆ. ನೋಡ್ರಿ, ತಾಯಿ ಮಗುವಿಗೆ ಹಾಲು ಕುಡಿಸ್ಬೇಕಂದ್ರೆ ಕೂಸು ಅಳತ್ರ ಅದು ಕುಡಿಸ್ತದ. ಅಳ್ಬೇಕ್ ಬೇಡ, ನಾವು ನಮ್ಗೆ ಹಾಲು ಬೇಕು ಅಂತ ಹೊಟ್ಟೆ ಹಸಿವಾಗಿ ಅಂತಂದ್ರೆ ಅಳ್ಬೇಕೆ ಬೇಡ. ಪರಮಾತ್ಮ ನಾವು ಗೋಗರಿಬೇಕೆ ಬೇಡವ ಅಂದ್ರೆ ಅವ ಕೊಡ್ತಾನ. ಶ್ರೋತ್ರಿಯ ಬ್ರಹ್ಮಟ್ಟು ಗುರುನು ಕೊಡ್ತಾನ, ಪುಸ್ತಕನು ಕೊಡ್ತಾನ, ಗ್ರಂಥನು ಕೊಡ್ತಾನ, ಯಾರ ದಾನಿಗಳ ಗ್ರಂಥವನ್ನು ಕೊಡಿಸ್ತಾರ. ಆಮ್ಯಾಗ ಅದನ್ನ ಹೇಳುವಂತ ಗುರುವನನ್ನು ನಮ್ಮ ಕೈಯಾಗ ನಮಗ ಲಭ್ಯ ಮಾಡ್ತಾನ. ನೀವು ಹೋಗೋದ ಬೇಡ, ಅವನ ಗುರುವನ ಬರ್ತಾನ ನಿಮ್ ಮನೆಗೆ, ಇದ್ದಲ್ಲೇ ಬಂದು ಹೇಳ್ತಾನ. ಎಲ್ಲ ಅವಂಗ ಅಳಬೇಕು ನಾವು. ಯಾರಿಗೆ? ಭಗವಂತಗೆ ನಮ್ಗೆ ಏನ್ ಬೇಕಪ್ಪ, ಇದೇ ಜನ್ಮದಾಗ ಮೋಕ್ಷವನ್ನು ಕೊಡು, ಭಗವದ್ಗೀತಾ ನನಗೆ ತಿಳಿಯುವಂಗ ಮಾಡು, ಉಪನಿಷತ್ತುಗಳಿದ್ದಂತ ರಹಸ್ಯವಾದ ವಿದ್ಯೆ ನನಗ ಅಪ್ರೋಕ್ಷ ಆಗುವಂಗ ನನಗ ಜ್ಞಾನವನ್ನು ಕೊಡು, ನನಗ್ ಬುದ್ಧಿಮತ್ತೆಯನ್ನ ಚುರುಕುಗೊಳಿಸು. ಇಂಥವ್ನ ಕೇಳ್ಬೇಕು ನಾವು. ನಾವೇನ್ ಕೇಳ್ತೇವ್ರಿ? ನನ್ ಲಗ್ನ ಆಗ್ಲಿ, ನನ್ನ ಮಕ್ಕಳಾಗ್ಲಿ, ಮೊಮ್ಮಕ್ಕಳಾಗ್ಲಿ, ಹೊಲ 2 ಎಕರೆ ಇದ್ದ 10 ಎಕರೆ ಆಗ್ಲಿ, ಬರೇ ಮಾಯಾದಿನ ವಸ್ತುಗಳನ್ನ ಕೇಳ್ತೀವಿ, ಕೆಟ್ಟ ಹೋಗೋ ವಸ್ತುಗಳನ್ನ ಕೇಳ್ತೀವಿ ನಾವು. ನನಗ ನೀನು ಬೇಕು ಭಗವಂತ ಅಂತ ಒಬ್ಬರನ್ನ ಕೇಳ್ತೀವೇನ್ ನಾವು? ಅವ ಬಂದ್ರ ಅವನ್ ಕೂಡ ಲಕ್ಷ್ಮಿ ಬರ್ತಾಳಿಲ್ಲ, ವಿಚಾರ ಇಲ್ಲ ನಮಗ್. ಬರೀ ಲಕ್ಷ್ಮಿ ಬೇಕು ಲಕ್ಷ್ಮಿ ಬೇಕು ಅಂತ ಕೇಳ್ತೀವಿ. ಪರಮಾತ್ಮನನ್ನ ಯಾರು ಕೇಳೋದಿಲ್ಲ ನಾವು. ಅದಕ್ಕ ಪರಮಾತ್ಮನನ್ನ ಕೇಳ್ರಿ, ಅವನಿಂದ ಲಕ್ಷ್ಮಿನೂ ತಾನ ಬರ್ತಾಳ. ಹೆಂಗ ಕೇಳ್ಬೇಕು ಅನ್ನೋದು ಗೊತ್ತಿಲ್ಲಲ್ರಿ ನಮ್ಗ. ಏನ್ ಕೇಳ್ಬೇಕು ಭಗವಂತ ಅನ್ನೋದು ಗೊತ್ತಿಲ್ಲ. ಅಪ್ಪರೇ ಅಪ್ಪ ಹೇಳಿದ್ರಿ, ಒಂದ್ ಲಕ್ಷ್ಮಿನ ಬೇಡಿದ್ರ ರೊಕ್ಕ ಅಷ್ಟೇ, ಸರಸ್ವತಿ ಬೇಡಿದ್ರ ವಿದ್ಯೆ ಅಷ್ಟೇ. ಹಿಂಗ ಒಬ್ಬೊಬ್ರು ಒಂದೊಂದೇ ಕೊಡೋ ಶಕ್ತಿ ಐತಿ. ಆದ್ರೆ ಗುರುವಿನ ಬೆನ್ನ ಹತ್ರ ಆ ಗುರುವಿಗೆ ಅನುಗ್ರಹದಿಂದ ಎಲ್ಲಾನು ಬರ್ತೈತಿ ಅಂತ ಹೇಳ್ತೀವಿ. ಅದನ್ನ ಹೇಳಾಕತ್ತಾರ ಈಗ. ಅದನ್ನ ಹೇಳಾಕತ್ತಾರ ನೋಡ್ರಿ. ಯಾರಿಗೆ ಕೇಳ್ಬೇಕು, ಏನನ್ನ ಕೇಳ್ಬೇಕು ಅದು ಸದಾ ಗೊತ್ತಿಲ್ಲ ನಮಗ ಅಂತಾರ. ಉದಾಹರಣೆಗೆ ಒಂದು ಉದಾಹರಣೆ ಕೊಡ್ತಾನೆ ನೋಡಿ. ಗಾಳಿಯು ಸರ್ವತ್ರ ಸಮನಾಗಿ ಬೀಸುತ್ತಿದ್ದರೂ ಕೂಡ ಯಾರು ತೆರೆಯನ್ನು ಎತ್ತಿಕೊಳ್ಳುವರೋ ಅವರಿಗೆ ಹೆಚ್ಚು ಉಪಯೋಗವಾಗುವುದು, ಉಳಿದವರಿಗೆ ಆಗಲಾರದು. ಮರದ ನೆರಳು ಸರ್ವರಿಗೂ ಸಮಾನವಾಗಿದ್ದರೂ ಅದರ ಸಮೀಪ ಸೇರಿದವರಿಗೆ ಮಾತ್ರ ಅದು ಸುಖವನ್ನು ಕೊಡಬಲ್ಲದು, ಉಳಿದವರು ಬಿಸಿಲಿನ ತಾಪದಲ್ಲಿಯೇ ಕೊಳೆಯಬೇಕಾಗುವುದು. ಆದುದರಿಂದ ಆತ್ಮಾನುಭೂತಿಯು ಸುಖಾನುಭೂತಿಯು ಬೇಕಾಗಿದ್ದ ಪಕ್ಷದಲ್ಲಿ ತಮ್ಮ ಸ್ವರೂಪಕ್ಕೆ ಭಿನ್ನವಲ್ಲದ ಪರಮಾತ್ಮನನ್ನು ಆಶ್ರಯಿಸುವುದೇ ಸುಲಭವಾದ ದಾರಿ. ರಾಜಮಾರ್ಗ ಡಾಂಬರ್ ರಸ್ತೆ ಐತಿ, ಕಲ್ಲಿಲ್ಲ, ಮುಳ್ಳಿಲ್ಲ, ಗುಡ್ಡಿಲ್ಲ, ಏನಿಲ್ಲ. ಡಾಂಬರ್ ರಸ್ತೆ ಮ್ಯಾಗ ಕರ್ಕೊಂಡು ಹೋಗ್ತಾನೆ ಭಗವಂತ. ಹೋಗ್ರಿ, ಅವ್ನ್ ಕೂಡ ಹೋಗ್ರಿ. 8 ಬಂದ್ ಕುಂಡ್ರ ಅಂತ ಹೇಳ್ರಿ ಯಾರ್ಯಾರ ಒಟ್ಟರಿಗೂ. ಏನ್ ಆಕೈತಿ ಇವತ್ ನಾವೇನ್ ಅನ್ಯಾಯ ಅಂತೂ ಮಾಡಾಕತ್ತಿಲ್ಲ ಯಾರಿಗೂ. ದಿವ್ಸಕ್ 1 ತಾಸು ರೀಪ, ದಿವ್ಸಕ್ 1 ತಾಸು. ಮತ್ 18ನೇ ಅಧ್ಯಾಯ ಮುಗಿದ್ಮ್ಯಾಗ ಮತ್ತೆ ಮೊದಲನೇ ಅಧ್ಯಾಯದಿಂದ ಕೇಳೋಣಂತ. ಅಟ್ಲಿ ಮಟ್ಟ ಮಂದಿನ ಹೊಂಡಸ್ರಿ. ಯಾರ್ಯಾರು ನಿಮ್ಮ ಆಪ್ತರದಾರ ಅವ್ರಿಗೆ ಹೇಳ್ರಿ, ಎಷ್ಟ್ ಮಂದಿ ಬರ್ತಾರ ನೋಡ್ರಿ. ಪುಣ್ಯ ಇದ್ದವ್ರು ಬರ್ತಾರ. ಬಂದವ್ರು ಉಳ್ಕೋಬೇಕಾದ್ರೂ ಪುಣ್ಯ ಬೇಕು. 2 ದಿನ ಬಂದು 3ನೇ ದಿನಕ್ಕೆ ಓಡಿ ಹೋಗೋರು ಬಹಳ ಮಂದಿ ಅದಾರ. ಅಂತ ಒಂದು ಶ್ರೇಷ್ಠವಾದ ಗ್ರಂಥ ಯಾವುದು ಅಂದ್ರೆ ಇವತ್ತು ಭಗವಂತ ಕೊಟ್ಟಿದ್ದು, ಅಂದ್ರೆ ಭಗವಂತ ಅಂದ್ರೆ ಕೃಷ್ಣ ಕೊಟ್ಟಿದ್ದು ಅದು ಭಗವದ್ಗೀತೆ. ಅದು ಯಾರಿಗೆ? ಗೃಹಸ್ಥರಿಗೆ. ನಮ್ಮ ಅರ್ಜುನ ಗೃಹಸ್ಥಳನ್ರಿ. ಸನ್ಯಾಸಿಗಳ ಬೇಕಂತೇನಿಲ್ಲ ಇಲ್ಲಿ, ಗೃಹಸ್ಥರಾದ್ರೆ ಸಾಕು. ಸನ್ಯಾಸಿಗಳಿದ್ರಂತೂ ಬಹಳ ಚಲೋ. ಸಂಸಾರಿಗಳಂದ್ರ ಕಲ್ ಕಟ್ಕೊಂಡು ಈಸಾಕ್ ಬಿದ್ದಂಗ, ಸನ್ಯಾಸಿಗಳಂದ್ರ ಬೆಂಡ್ ಕಟ್ಕೊಂಡು ಈಸಾಕ್ ಬಿದ್ದಂಗ. ತೇಲಿಸ್ತೈತೆ ಸನ್ಯಾಸ, ತೇಲಿಸ್ತದ. ಸಂಸಾರ ಅಂದ್ರೆ ಕಲ್ ಕಟ್ಕೊಂಡು ಈಸಿದಂಗಿದ್ದು ಬಾಳೆವು. ನೋಡ್ರಿ ಹೆಂಗ್ ಮಾಡ್ತೀರಿ, ಮಾಡ್ರಿ, ಒಟ್ಟು ಮಾಡ್ರಿ. ಸಂಸಾರಿಗಳಾಗ್ಯಾರ ಭಗವದ್ಗೀತೆಯನ್ನ ಅಭ್ಯಾಸ ಮಾಡ್ರಿ ಗುರುಮುಖೇನ. ಸನ್ಯಾಸಿಗಳಾಗ್ಯಾರ ಭಗವದ್ಗೀತೆ ಮೂಲಕ ಉಪನಿಷತ್ತುಗಳನ್ನ ಅಭ್ಯಾಸ ಮಾಡ್ರಿ. ಸ್ವರೂಪವನ್ನ ತಿಳ್ಕೊಳ್ರಿ. ಸುಖ ಎಲ್ಲೈತಿ ಅಲ್ಲಿ ನಿಮಗೆ ಬೆನ್ ಹತ್ತಕ್ ಹೇಳ್ತಾರ. ಆ ಸುಖ ಇದ್ದಲ್ಲಿ ಹುಡುಕಿದ್ರೆ ಸಿಗ್ತೈತಿ. ಉಳ್ದವ್ರು ಏನ್ ಮಾಡಾಕತ್ತಾರ? ಹುಡುಕಾಕತ್ತಾರ. ಎಲ್ಲಿ ಇಲ್ಲ ಅಲ್ಲಿ ಹುಡುಕಾಕತ್ತಾರ.
ಸುಖ ಎಲ್ಲಿಲ್ಲ ಅಲ್ಲಿ ಹುಡ್ಕಾಕತ್ತಾರ. ಯಾವಾಗ ಸಿಗ್ತದ ಸುಖ? ಕನ್ನಡಾಗಿನ ಗಂಟು ಇದ್ದಂಗ ಅದು. ಕನ್ನಡಾಗ ಗಂಟು ಕಾಣ್ತದ, ಸಿಗ್ತದೇನೋ ಕನ್ನಡಾಗಿನ ಗಂಟು ಸಿಗುದಿಲ್ಲ. ಹಂಗದ ನಮ್ ಸಂಸಾರದಾಗಿನ ಸುಖ. ನಾವೇನ್ ಬೆನ್ನತ್ತೀವಲ್ಲ ವಿಷಯ ಸುಖ ಕಾಣ್ತದ, ಅದ್ರಲ್ಲಿ ಇಲ್ಲದು. ಕಾಣ್ತದ ಮಾತ್ರ, ಇಲ್ಲ ಅನ್ನಂಗಿಲ್ಲ. ಹೊಸದಾಗಿ ಲಗ್ನ ಆದ ಹುಡುಗ ಹುಡುಗಿ ಒಂದು 2 ವೀಲರ್ ಮ್ಯಾಗ ಹೊಂಟಾರ ಅಂತ ತಿಳ್ಕೊಡ್ರಿ, ಅವ್ರು ನೋಡ್ರಿ, ಅಲ್ಲ ಏನ್ ಚಂದದಲ್ಲಪ್ಪ, ಏನ್ ಗಂಡ ಹೆಂಡತಿ ಇದ್ರ ಹುಡುಗ ಹುಡುಗಿ ಹಿಂಗಿರ್ಬೇಕು ನಾವು, ಸುಖದ ಸುಪ್ಪತ್ತಿಗೆ ಅದಾರ ಅನಿಸ್ತತಿಲ್ಲ ನಮಗೂ ಮುದುಕರಾದವ್ರಿಗೂ ಅನಿಸ್ತತಿಲ್ಲ, ಅನಿಸ್ತದ. ಆದ್ರೆ ಐತೇನು ಸುಖ ಅಲ್ಲಿ? ಇಲ್ವಲ್ಲ ಗುರುಗಳೇ, ಸುಖ ಇಲ್ಲ. ಇಲ್ಲ, ತೋರ್ತೈತಿ. ಎಷ್ಟು ಮಜಾ ಆದ್ ನೋಡ್ರಿ ಮಾಯಾ. ಸುಖ ಅಲ್ಲಿ ಐತ ಅಂತ ಅನಿಸ್ತೈತಿ, ಅಲ್ಲಿ ಹೋಗಿ ಹಿಡ್ಕೊಳಕ್ ಹೋದ್ರೆ ಕೈ ಸಿಗುದಿಲ್ಲ. ಇದು ಗುರ್ತಿಸೋದು ಆಗಂಗಿಲ್ಲ ಎಷ್ಟೋ ಮಂದಿಗೆ, ಇದು ಗುರ್ತಿಸುವಂತ ವಿವೇಕನೂ ಇಲ್ಲ. ಒಂದು ವೇಳೆ ಯಾರಾದರೂ ಅಹಂಕಾರದಿಂದಲೇ ಆಗಲಿ ಅಥವಾ ಧನ ಮತದಿಂದಲೇ ಆಗಲಿ ಅಥವಾ ಅಧಿಕಾರ ಮತದಿಂದಲೇ ಆಗಲಿ ಗೀತಾ ಮಾತೆಯ ಈ ವಾಕ್ಯಗಳನ್ನು ವಿಶ್ವಾಸವಿಲ್ಲದೆ, ಅಂದರೆ ಆ ಮಾತನ್ನು ಕೇಳದೆ ಆ ಗೀತೆಯನ್ನು ಭಗವದ್ಗೀತೆಯನ್ನು ಆಶ್ರಯಿಸದೆ ಇದ್ದರೆ ಅವರ ಮಾನವ ಜನ್ಮವೇ ವ್ಯರ್ಥವಾಗಿ ಹೋಗ್ತದೆ. ಸುಮ್ಮನೆ ಆಯುಷ್ಯ ಕಳೆದು ಹೋದ್ರಲ್ಲ, ಏನ್ ಸಾಧನೆ ಮಾಡ್ದಂಗ ಆತ್. ನೀವು ಭಗವದ್ಗೀತೆದೊಳಗೆ ನಿಮ್ ಸ್ವರೂಪ ಜ್ಞಾನ ಮಾಡ್ಕೊಳ್ಳಿಲ್ಲ ಅಂದ್ರ ನೀವ್ ಏನ್ ಮಾಡ್ದಂಗಾತು? ಕತ್ತಿ ಕೆಲಸ ಮಾಡ್ದಂಗಾತು. ದುಡ್ದು ಹೆಂಡತಿ ಮಕ್ಕಳಿಗೆ ಹಾಕಿದ್ರಿ, ಮನಿ ಕಟ್ಟಿದ್ರಿ, ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿದ್ರಿ, ಹೊಲ ಹೇಳಿದ್ರಿ, ಒಂದು ಪ್ಲಾಟ್ ಹೇಳಿದ್ರಿ. ಕೆಡುದ ಮಾಡಿದಿರೋ ಏನು ಕೆಡ್ಲಾರ್ದ ಏನ್ರ ಬೆಳೆಸಿರೋ ವಿಚಾರ ಮಾಡ್ರಿ ಅಂತಾರ. ಆತ್ಮ ತತ್ವವನ್ನು ಗಳಿಸ್ರಿ, ಎಂದೂ ಕೆಡುದಿಲ್ಲ ಅದು. ಮತ್ತೆ ಭವಮಾಲೆಯನ್ನು ತಪ್ಪಿಸ್ತದೆ. ಯಾವಾಗಲೂ ಸುಖದಿಂದ ಇರುವಂತ ಕಲೆಯನ್ನು ಹೇಳಿಕೊಡ್ತದೆ ಭಗವದ್ಗೀತೆ. ಸಂಸಾರ ಕೂಪದಲ್ಲಿ ಬಿದ್ದು ನಾನಾ ಭಾವನೆಗಳನ್ನು ಅನುಭವಿಸಿ ಮುಂದೆ ಪಶು ಪಕ್ಷಾದಿ ಜನ್ಮಗಳಲ್ಲಿ ಸಿಕ್ಕಿ ಹೋಗ್ತಾರೆ. ಏನು ಸತ್ರ ಮನುಷ್ಯ ಜನ್ಮ ಬರ್ತದ ಗ್ಯಾರಂಟಿ ಅದ? ಪುಣ್ಯ ಇದ್ರ ಬರೀ ದೇವತಾ ಜನ್ಮ ಬರ್ತದ, ಪಾಪಗಳಿದ್ವು ಅಂತಂದ್ರ ಹೀನ ಜನ್ಮಗಳ ಬರ್ತಾವ. ಪಶು ಪಕ್ಷಿ ಕ್ರಿಮಿಕೀಟ ಜನ್ಮಾದಿಗಳ ಬರ್ತಾವ, ಗಿಡ ಮರಗಳ ಜನ್ಮ ಬರ್ತಾವ್ರಿ. ಆದುದರಿಂದ ಮುಮುಕ್ಷುಗಳು ಗುರುವಾಕ್ಯದಲ್ಲಿ ಗೀತಾ ವಾಕ್ಯಗಳಲ್ಲಿ ಶ್ರದ್ಧೆಯನ್ನಿಟ್ಟು ಅದರಂತೆ ಆಚರಿಸಿ ಜೀವನ್ಮುಕ್ತರಾಗಬೇಕು ಅಂತ ಆದೇಶ ಕೊಡ್ತಾರೆ ನೋಡಿ ಶಂಕರಾನಂದ ಅಪ್ಪ ಅವರು. ಮುಂದಿನ ಶ್ಲೋಕಕ್ಕೆ ಸಂಬಂಧ ಹೇಳ್ತಾರೆ ನೋಡ್ರಿ. ಮುಂದಿನ ಶ್ಲೋಕದಲ್ಲಿ ಅಹಂಕಾರದಿಂದ ಗೀತಾ ಆಜ್ಞೆಯನ್ನು ಪಾಲಿಸದೆ ಹೋದರೆ ಆಗುವಂತಹ ಪರಿಸ್ಥಿತಿಯನ್ನು ಪ್ರತಿಪಾದನೆ ಮಾಡುತ್ತಾರೆ. ಒಂದ್ ವೇಳೆ ಯಾರು ಅಹಂಕಾರದಿಂದ ಏನ್ ಹೇಳ್ತದ ಗೀತಾ ಅಂತ ತಿರಸ್ಕಾರ ಮಾಡಿದ್ರ, ಹಣ ಮತದಿಂದ ಆಗಲಿ ಅಧಿಕಾರ ಮತದಿಂದ ಆಗಲಿ ಏನಾದ್ರೂ ಮಾಡಿ ಅಲಕ್ಷ್ಯ ಮಾಡಿದ್ರೆ ಏನಾಕೈತಿ ಅಂತವ್ರ ಪರಿಸ್ಥಿತಿಯನ್ನು ಹೇಳ್ತಾರ ನೋಡಿ. ಯದ ಅಹಂಕಾರ ಮಾಶ್ರಿತ್ಯೇನ ಯೋಚ್ಛಯಿತಿ ಮನ್ಯಸೆ ಮಿತ್ತೇಶ ವ್ಯವಸಾಯಸ್ಥೆ ಪ್ರಕೃತಿಸ್ತ್ಯಾಂ ನಿಯೋಕ್ಷತಿ. ಒಂದು ವೇಳೆ ನೀನು ಅಹಂಕಾರವನ್ನು ಆಶ್ರಯಿಸಿಕೊಂಡು ಅವಲಂಬಿಸಿ ಯುದ್ಧವನ್ನು ಮಾಡುವುದಿಲ್ಲವೆಂದು ನೀನು ತಿಳಿದೆಯಾದರೆ ನೀನು ನಿನ್ನ ಈ ನಿಶ್ಚಯವು ವ್ಯರ್ಥವಾಗುವುದು. ಏಕೆಂದರೆ ನಿನ್ನ ಅನೇಕ ಜನ್ಮಗಳಲ್ಲಿ ವಾಸನಾರೂಪವಾಗಿ ಬಂದ ಪ್ರಕೃತಿಯು ಅಥವಾ ಕ್ಷತ್ರಿಯ ಸ್ವಭಾವವು ಬಲಾತ್ಕಾರದಿಂದ ನಿನ್ನನ್ನು ಯುದ್ಧಕ್ಕೆ ತಳ್ಳುತ್ತದೆ. ನಿಂದು ಯಾವ ಗುಣ ಆಯ್ತಪ್ಪ? ಕ್ಷತ್ರಿಯರಿಗೆ ಯಾವ ಗುಣ ಆಯ್ತದ? ಬ್ರಾಹ್ಮಣರಿಗೆ SRT, ಕ್ಷತ್ರಿಯರಿಗೆ RST ಗುಣ ಅದ. ಅದಕ್ಕೆ ಗುಣ ಬಿಡ್ತೈತೆ ಸ್ವಧರ್ಮ. ಯುದ್ಧ ಮಾಡಕ್ ಹಸ್ತೈತೆ ಅಂತ ನಿನ್ನ ಸ್ವಧರ್ಮ. ನಿನಗೆ ಯುದ್ಧ ನೀ ಎಷ್ಟ ಅಂದ್ರೂ ಕೂಡ ನೀನು ಹೋದ್ರುನು ನಿನ್ನ ಸ್ವಭಾವದಿಂದ ಯುದ್ಧವನ್ನ ಮಾಡ್ತೀಯ ನೀನು. ಅದನ್ನ ಹೇಳ್ತಾರ 59ನೇ ಶ್ಲೋಕದಾಗ. ಯತ್ ಅಹಂಕಾರಂ ಆಶ್ರಿತ್ಯ ನ ಯೋಷಯಿತಿ ಮನ್ಯಸೆ ಮಿಥ್ಯಾ ಏಷಃ ವ್ಯವಸಾಯ ತೇ ಪ್ರಕೃತಿಂ ತ್ವಾಂ ನಿಯೋಕ್ಷತಿ.
ಅಹಂಕಾರದ ಆಶ್ರಯವನ್ನು ಪಡೆದು ನಾನು ಯುದ್ಧ ಮಾಡುವುದಿಲ್ಲ ಎಂದು ನೀನು ತಿಳಿದುಕೊಂಡಿರುವೆ. ಆದರೆ ನಿನ್ನ ಈ ನಿಶ್ಚಯವು, ವ್ಯವಸಾಯ ಅಂದ್ರೆ ನಿಶ್ಚಯ, ನಿನ್ನ ಈ ನಿಶ್ಚಯವು ಮಿಥ್ಯೆಯಾಗಿದೆ. ಅದು ಉಳಿಯುವುದಿಲ್ಲ, ಗಟ್ಟಿ ಉಳಿಯುವುದಿಲ್ಲ. ಏಕೆಂದ್ರೆ ನಿನ್ನ ಸ್ವಭಾವವು ನಿನ್ನನ್ನು ಬಲವಂತವಾಗಿ ಯುದ್ಧದಲ್ಲಿ ತೊಡಗಿಸುತ್ತದೆ. ಒಂದು ಉದಾಹರಣೆ ಹೇಳ್ತಾರ್ರಿ ಇದಕ್ಕೆ. ಒಬ್ಬವ ಜಾಲಗಾರ ಅಂಬಿಗಾರ, ಅವ ಸನ್ಯಾಸಿ ಆಗಿದ್ನಂತ. ಒಂದು ನದಿ ದಂಡದ ಮ್ಯಾಗ ತಪಸ್ಸಿ ಕುಂತಿದ್ನಂತ. ಅಲ್ಲಿ ಒಬ್ಬ ಮೀನುಗಾರ ಬಂದು ಬಲಿ ಹಾಕಿದ್ನಂತ. ಆ ಬಲಿ ಒಳಗ ಮೀನ, ಏಡಿ ಎಲ್ಲ ಬಿದ್ದು. ಅವಾಗ ಅದು ಏಡಿನ ಅವಾಗ ಎಷ್ಟ ಹೊಡೆದ್ರು ಅದು ಏಡಿಗೆ ಅದ್ರದ್ದು ಮೇಗಿನ ಭಾಗ ಬಹಳ ಬಿರುಸಿರ್ತದ, ಅದಕ್ಕೇನು ಆಘಾತ ಆಗ್ತಿದ್ದಿಲ್ಲಂತ. ಅವ ಸನ್ಯಾಸಿ ಕುಂತಾವ ಏನಿದ್ದಲ್ಲ, ಅವ ಹಿಂದಿನ ಸಂಸ್ಕಾರ ಏನಿತ್ತು, ಅವ ಅಂಬಿಗಾರ ಇದ್ದವ. ಅವ ಏನ್ ಹೇಳಿದಂತ, ಅವಾಗ ಹಂಗ್ ಹೊಡಿಬೇಡ, ಅದನ್ನ ಉಲ್ಟಾ ಮಾಡಿ ಹೊಡಿ, ಅದಕ್ಕೆ ಎದಿ ಮ್ಯಾಗ ಹೊಡಿ ಅನ್ನಂತ. ದುಬ್ಬದ ಮ್ಯಾಗ ಹೊಡಿಬೇಡ, ಎಡಿಗೆ ಹೊಟ್ಟಿ ಮ್ಯಾಗ ಹೊಡಿ ಸಾಯ್ತೈತಿ ಅನ್ನ. ಅವ ಸನ್ಯಾಸಿ ಆಗ್ಯಾನ, ಅವಾಗ ಯಾಕೆ ಬೇಕಾಗಿರ್ತದೆ ಹೇಳೋದು? ಅವನ ಗುಣ ಅವನ್ ಬಿಡುದಿಲ್ಲ ಅಂತ ಅರ್ಥ. ಅದು ನಮ್ ಗುಣ ಹೆಂಗದಾವ, ಗುಣಗಳನ್ನ ಬದಲಾವಣೆ ಮಾಡ್ಕೊಳ್ಳಿಲ್ಲ ಅಂದ್ರ ನಮ್ ಗುಣಗಳ ನಮ್ಮನ್ನ ಕೆಟ್ಟ ದಾರಿ ಕರ್ಕೊಂಡು ಹೋಗ್ತಾವ. ತಮ್ಮ ಗುಣ ಪ್ರಧಾನ ಇದ್ದಂದ್ರ ಮನದೋಷದಿಂದ ಪಾಪ ಮಾಡಕ್ ಹಸ್ತದ. ವಿಕ್ಷೇಪ ದೋಷ ಇತ್ತಂದ್ರ ಚಿತ್ತ ಚಂಚಲತೆಯಿಂದ ಒಂದ್ ಕೆಲಸ ಪೂರ್ಣ ಮಾಡಕ್ ಆಗಂಗಿಲ್ಲ. ಆವರಣ ದೋಷ ಇತ್ತಂದ್ರ ಸುಖ ಎಲ್ಲೈತೆ ಅನ್ನೋದ ತಿಳಿಯಂಗಿಲ್ಲ. ಮತ್ತೆ ಸಾಧನೆ ಹೆಂಗ್ ಮಾಡೋರು ನೀವು ಇಂಥ ಮನಸ್ಸು ಇಟ್ಕೊಂಡು? ಒಂದು ವೇಳೆ ಅಹಂಕಾರವನ್ನು ಅವಲಂಬಿಸಿಕೊಂಡು ನಾನು ಯುದ್ಧವನ್ನು ಮಾಡುವುದೇ ಇಲ್ಲ ಎಂದು ನೀನು ತಿಳಿದರೆ ನಿನ್ನ ಪ್ರಯತ್ನವು ವ್ಯರ್ಥವೇ ಆಗುತ್ತದೆ. ಏಕೆಂದರೆ ನಿನ್ನ ಕ್ಷತ್ರಿಯ ಸ್ವಭಾವವು ನಿನ್ನನ್ನು ಯುದ್ಧದಲ್ಲಿ ನಿಯುಕ್ತಿ ಮಾಡುತ್ತದೆ. ಇವಾಗ ನಾ ಸನ್ಯಾಸಿ ಹಾಕೇನಿ, ಭಗವಂತ ನನಗ ಋಷಿಕೇಶ ಕಳಿಸು, ಅಲ್ಲಿ ನಾನು ಹೋಗಿ ಉಪನಿಷತ್ ಅಭ್ಯಾಸ ಮಾಡಿ ನಾನು ದೊಡ್ಡ ಜ್ಞಾನಿ ಹಾಕೇನಿ ಅಂತಾನಿವ. ಯಾರು? ಅರ್ಜುನ. ಅವ ಹೇಳ್ದಂಗ ಅವ್ ಬಿಟ್ರೆ ಆತ್ಪ ನೀವು ಹೋಗಿ ಋಷಿಕೇಶಕ್ಕೆ ಅಂದ್ರೆ ಏನ್ ಮಾಡ್ತಾನ ಗೊತ್ತದ ಅಂದ್ರೆ ಅರ್ಜುನ. ಅವನು ಸ್ವಭಾವ ಆರೆಸ್ಟ್ ಇರೋದ್ರಿಂದ ಅವ ಸನ್ಯಾಸ ತಗೊಂಡ್ರು ಕೂಡ ಸನ್ಯಾಸಿ ಹೇಳೋದು ಒಂದು ಸಂಘ ಕಟ್ತಾವ ಅಲ್ಲಿ ಹೋಗಿ. ಅವ ಮೋದಿಗೆ ಗೌರ್ಮೆಂಟ್ಗೆ ಸ್ಟ್ರೈಕ್ ಮಾಡ್ತಾನೆ, ಸನ್ಯಾಸಿಗಳಿಗೆ ಪೆನ್ಷನ್ ಕೊಡಬೇಕು, ಕ್ಯಾಮಿ ಧರಿಸಿದವರಿಗೆ 2 ಹೊತ್ತು ಊಟ ಕೊಡಬೇಕು, 2 ನೀರಿನ ಬಾಟ್ಲಿ ಕೊಡಬೇಕು ಅಂತ ಅವ್ನು ಹೋರಾಟ ಮಾಡ್ತಾನೆ. ಯಾಕೆ? ಅವನ ಸ್ವಭಾವನ ಅಂತದೈತಿ, ಹೋರಾಟ ಮಾಡುವಂತ ಸ್ವಭಾವ ಐತಿ ಅವನು. ಅವಾಗ ನೀವು ಜ್ಞಾನಕ್ಕ ಹಚ್ಚಿದ ಕುಂಡ್ರಿಸಿ ಸನ್ಯಾಸ ದೀಕ್ಷೆ ಕೊಟ್ರಿ ಅಂತ ನೋಡ, ಅವ ಸನ್ಯಾಸ ಆಗ್ತೇನೆ ನಾನು ಒಲ್ಲೆ ಅಂತಾನಲ್ಲ. ಅವ ಹೇಳ್ದಂಗ ಸನ್ಯಾಸಿ ದೀಕ್ಷೆ ಕೊಟ್ಬಿಟ್ಟಂದ್ರ ಭಗವಂತ ಅವ ಏನ್ ಮಾಡ್ತಾನಂದ್ರ ಮತ್ತು ಅದು ಸನ್ಯಾಸಿ ವೇಷದಾಗ ಹೋರಾಟನ ಪ್ರಾರಂಭ ಮಾಡ್ತಾನ. ಅದಕ್ಕ ನಮ್ಮ ಗುಣಗಳೆಲ್ಲ ಬದಲಾವಣೆ ಮಾಡ್ಕೋಬೇಕಾಗ್ತದ. ಅದಕ್ಕಿಷ್ಟ 18 ಅಧ್ಯಾಯ ಹೇಳಿದ ಮ್ಯಾಗ ಅವಾಗ ಅವ ಏನಂತಾನ, ನೀ ಹೇಳಿದ್ ಈಗ ತಿಳಿತ್ ನನಗ ಅಂತಾನ ಅವ ಭಗವಂತ. ಕರಿಷೆ ವಚನಂತವ, ನೀ ಏನ್ ಹೇಳ್ತಿ ಹಂಗ ಮಾಡ್ತೀನಿ ಭಗವಂತ, ನನಗೆ ಈಗ ತಿಳಿತು ಅಂತ ನಾವು 18ನೇ ಅಧ್ಯಾಯದಾಗ ಮುಂದೆ ಅಲ್ಲಿ ಮಠ ಹೇಳ್ಕೊಂತ ಬಂದಾನ ಅದನ್ನು ಭಗವಂತ ಅವನು. ಆದ್ದರಿಂದ ಏನ್ ಮಾಡ್ಬೇಕು ಅಂದ್ರೆ ಅಹಂಕಾರವನ್ನು ಅವಲಂಬಿಸಿ ಬಂದ ವೇಳೆ ಕ್ಷತ್ರಿಯರಾದಂತ ಅರ್ಜುನಿಗೆ ಯುದ್ಧ ಮಾಡುವುದಿಲ್ಲ ಅಂತ ಬಿಟ್ರ ಅವ ಮುಂದೆ ಏನ್ ಮಾಡ್ತಾನ ಅಂತಂದ್ರ ಮತ್ತೆ ಏನಕ್ಕೇನ ಪ್ರಕರಣದಿಂದ ಯುದ್ಧಕ್ಕೆ ಸಮಾನವಾದ ಕೆಲಸಗಳನ್ನ ಮಾಡ್ತಾನ. ಅವ ಏನು SRT ಇದ್ದವನ್ಗತೆ ಪ್ರವಚನ ಪಾಠ ಮಾಡುದಿಲ್ಲವ. ಯಾಕಂದ್ರೆ ಅವನ ಗುಣ ಹೆಂಗೈತಿ, ಅವನ ಧರ್ಮ ಸ್ವಧರ್ಮದ್ದು ಗುಣ. ವ್ಯಾಖ್ಯಾನ ಹೇಳ್ತಾರ ನೋಡ್ರಿ, ಕರ್ತೃತ್ವವನ್ನು ಬಿಟ್ಟು ಸ್ವಧರ್ಮ ಅನುಸಾರವಾಗಿ ಧರ್ಮ ಯುದ್ಧವನ್ನು ಮಾಡಲೇಬೇಕೆಂದು ಅರ್ಜುನನಿಗೆ ಭಗವಂತನು ಈ ಹಿಂದೆ ಅನೇಕ ಸಾರಿ ಬೋಧಿಸಿದ್ದಾನೆ. ಅಲ್ಲಿ ಒಬ್ಬ ಬ್ರಾಹ್ಮಣನ ತಂದು ನಿಲ್ಸಿ ನಾವು ಯುದ್ಧ ಮಾಡಕ ಎಲ್ಲ ಗೊತ್ತೈತ ಅವಂಗೆ. ಯುದ್ಧ ಮಾಡೋರಿಗೆ ಕಲೆ ಯಾರಿಗೈತಿ, ಅವ್ರಿಗೆ ತಂದು ನಿಲ್ಸಾನ ಭಗವಂತ. ಯಪ್ಪ ಎಲ್ಲ ನಾ ಮಾಡೇನು, ಅವ್ರನ್ನ ನಾಶ ಮಾಡೇನಿ, ನೀ ಸುಮ್ಮನೆ ಬಾಣ ಬಿಟ್ಟಂಗ್ ಮಾಡೋದು ಅಷ್ಟೇ ಕೆಲಸ. ನೀನು ಎಲ್ಲ ನಾ ಮಾಡವ, ನೀ ಏನ್ ಮಾಡ್ತೀನಿ, ನಿನ್ ಕಡೆಯಿಂದ ಏನೋ ಆಗಂಗಿಲ್ಲ ಅಂತ ಗೊತ್ತೈತ ಅವಂಗೆ. ಆದ್ರೆ ಇವ ನಾನ ಮಾಡ್ತೀನಿ ಅಂತಾನ. ಇನ್ನ ನಾವ್ ಹಂಗಾದೇವಿ, ನಾವ ಮಾಡ್ತೇವಿ, ನಿಮ್ ಕಡೆಯಿಂದ ಏನಾಗತ್ತೆ ಮಾಡಾಕ್ರಿ, ಏನು ಆಗಂಗಿಲ್ಲ. ಎಲ್ಲ ಭಗವಂತನ ಇಚ್ಛಾ ಆದಾಗನ ಆಗ್ತದೆ ಏನೋ ಕೆಲಸ. ಗೊಂದಾವಲಿ ಮಹಾರಾಜರು ಸುಮಾರು 57-58 ವಯಸ್ಸಿನ ಗುರುವಿನ ಸ್ಥಾನದಾಗಿದ್ರು. ಭೀಮರಾವ್ ದೇಶಪಾಂಡೆ ಅನ್ನುವಂತ ಅವ್ರ ಶಿಷ್ಯ ಒಬ್ರು 85 ವಯಸ್ಸಿನ ಮ್ಯಾಲೆ ಅವರ ಶಿಷ್ಯರು. ಗೊಂದಾವಲಿ ಮಹಾರಾಜರು ದೇಶಪಾಂಡೆ ಅವ್ರ ಶಿಷ್ಯರು ವಯಸ್ಸಾದವ್ರು ಇದ್ರು. ಗುರುಗಳು 58-56 ವಯಸ್ಸದವ್ರು ಇದ್ರು. ದಿವಸ ದೇಶಪಾಂಡೆ ಅಜ್ಜ ಪ್ರವಚನಕ್ಕೆ ಬರ್ತಿದ್ದ ಅವ್ರ ಹತ್ರ.
ಏಕಾಏಕಿ ಒಮ್ಮಗನೆ ಬರ್ಲೇ ಇಲ್ಲ, ಒಂದ್ 2 ತಿಂಗಳ 3 ತಿಂಗಳು ಬರ್ಲೇ ಇಲ್ಲ. ಆ ಅಜ್ಜ ಬರ್ಲೇ ಇಲ್ಲ. ದೇಶಪಾಂಡೆ ಯಾಕೆ ಬರ್ಲಿಲ್ಲ ಏನು ಅನ್ಕೋಂತ ಇವ್ರು ಕೇಳ್ತಿದ್ರಂತ, ಗೊತ್ತೇ ಇಲ್ಲ ಯಾರಿಗೂ. ಆಮೇಲೆ ಒಂದ್ ದಿವಸ ಬಂದ್ರಂತ, ಏನ್ರಿ 2 ದಿವಸಕ್ಕ ಒಂದ್ 2-3 ತಿಂಗಳಿಂದ ನೀವು ಕ್ಲಾಸಿಗೆ ಬಂದಿಲ್ಲ ಅಂತ ಕೇಳಿದ್ರಂತ. ಗುಂದಾವಲೆ ಮಹಾರಾಜರು ಅವರಿಗೆ ಕೇಳಿದ್ರಂತ. ಇಲ್ರಿಪಾ, ನಮ್ದು ಒಂದ್ ಮೊಮ್ಮಗಳದು ಲಗ್ನ ಬಹಳ ದಿವಸದಿಂದ ಆಗಿದ್ದಿಲ್ಲ, ಅದು ಉಳಿದಿತ್ತು, ಅದು ಈಗ ಕೂಡಿ ಬಂತು, ಅದಕ್ಕ ಅದನ್ನ ತಾಬಡ ತೋಬಡ ಎಲ್ಲಾ ಕೂಡಿ ಅದನ್ನ ಹೊಂದಾಣಿಕೆ ಮಾಡಿ ಮುಗಿಸಿ ಬರ್ಬೇಕಂದ್ರ 2-3 ತಿಂಗಳನ್ನ ಹಿಡಿತ್ರಿ, ಅದಕ್ಕೆ ನಾ ಕ್ಲಾಸಿಗೆ ಬಂದಿದ್ದಿಲ್ಲ ಅಂದ್ರು. ಅವಾಗ ಗೊಂದವಲಿ ಮಹಾರಾಜರು ಅಂದ್ರಂತ, ಅಲ್ಲೋ ಯಪ್ಪ ಭೀಮರಾವ, ಎಲ್ಲಾ ಕೂಡಿ ಬಂದ್ಮ್ಯಾಗ ನೀ ಲಗ್ನ ಮಾಡಿದಂದ್ರೆ ನೀ ಏನ್ ಲಗ್ನ ಮಾಡ್ದಂಗ ಆತು ಅಂದ್ರಂತ. ವಿಚಾರ ಮಾಡ್ರಿ. ಮನಿ ಕಟ್ಟಿಸಿದವ್ರು ಯಾರಿದ್ರು, ನಾ ಮನಿ ಕಟ್ಸೇನಿ ಅಂತ ಅಹಂಕಾರ ಪಡ್ತೇವಿಲ್ಲ ನಾವು. ನಾವು ಕಟ್ಟಿದ ಮನಿ ಅದನ್ನ. ಮಕ್ಕಳಿಗೆ ನಾನು ಶಿಕ್ಷಣ ಕೊಟ್ಟೆ, ಬಹಳ ಕಷ್ಟಪಟ್ಟೆ ಅಂತ ನೀವು ಕೊಟ್ಟಿರಿ? ವಿಚಾರ ಮಾಡ್ರಿ. ಎಲ್ಲಾ ಭಗವಂತನ ನಮ್ ಕಡೆಯಿಂದ ಮಾಡ್ಸ್ಯಾನ್ರಿ, ಇಲ್ಲಾಂದ್ರೆ ನಮ್ ಕಡೆಯಿಂದ ಒಂದು ಹುಲ್ಲು ಕಡ್ಡಿ ಅಳಗಾಡ್ಸಕ್ ಆಗೋದಿಲ್ಲ. ವಿಚಾರ ಮಾಡ್ರಿ, ಸ್ವಲ್ಪ ಅಹಂಕಾರ ಬಿಟ್ಟು ವಿಚಾರ ಮಾಡ್ರಿ, ಗೊತ್ತಾಗ್ತದ. ಅನೇಕ ಸಾರಿ ಅರ್ಜುನಿಗೆ ಬೋಧ ಮಾಡ್ಯಾನ, ಧರ್ಮ, ನೀನು ಕ್ಷತ್ರಿಯ ಅದಿ, ನಿನ್ನ ಸ್ವಧರ್ಮವನ್ನ ಆಚರಣೆ ಮಾಡು, ಯುದ್ಧವನ್ನು ಮಾಡುವುದು ನಿಂದು ಸ್ವಧರ್ಮ, ಪರಧರ್ಮದಲ್ಲಿ ಆಶ್ರಯ ಮಾಡೋಕ್ಕಿಂತ ಸ್ವಧರ್ಮದಲ್ಲಿ ಸಾಯುವುದು ಶ್ರೇಷ್ಠ ಅಂತೆಲ್ಲ ಹೇಳ್ಕೊಂಡ್ ಬಂದಾನ ಹಿಂದ ಭಗವದ್ಗೀತೆ ಒಳಗ 2ನೇ ಅಧ್ಯಾಯದಾಗ. ಶ್ರೇಷ್ಠವಾದ ಪರಧರ್ಮಕ್ಕಿಂತ ಕನಿಷ್ಠವಾದಂತ ಸ್ವಧರ್ಮವೇ ದೇಸು ಮತ್ತ ಇಷ್ಟೆಲ್ಲ ಹೇಳ್ಕೊಂಡ್ ಬಂದಾನ. ಇವು ಸಂಶಯ ಬಂದೈತಿ, ಶ್ರೇಷ್ಠವಾದದ್ದು ಸನ್ಯಾಸ ಅಂತಿದಿ, ನನಗರ ಕರ್ಮಕ್ಕೆ ಯಾಕೆ ದುಡಾಗತ್ತಿ ಅಂತ ಇವ ಕೇಳ್ತಾನ. ಶ್ರೇಷ್ಠವಾದದ್ದು ಹೇಳ್ಬೇಕ ಬೇಡ? ಗುರು ಅದಾವ, ನನಗೆ ಹಿತ ಬಯಸಾವ, ಶ್ರೇಷ್ಠ ಸಾಧನೆ ಹೇಳ್ಬೇಕು. ಏನ್ ಎಂತದ್ ಹೇಳ್ಬೇಕ್ರಿ? ಶ್ರೇಷ್ಠವಾದ ಸಾಧನೆ ಅಂತಂದ್ರೆ ಏನು? ಆವರಣ ದೋಷ ಕಳ್ಕೊಳಕ್ ಹೋಗ್ಪಾ ಅನ್ಬೇಕಾಗಿತ್ತು. ಮತ್ ಕರ್ಮ ಮಾಡಕ್ ಹಚ್ಚಾಗತ್ತಾನಲ್ಲ, ಯುದ್ಧ ಮಾಡಂತ ಹೇಳಾಗತ್ತಾನಲ್ಲ, ಅಧಿಕಾರಿ ಅದಾನ ನೀವ ಹೋಗಾಕ ಜ್ಞಾನಕ್ಕ? ಅರ್ಜುನ ಇಲ್ಲ. ಅದು ಯಾರಿಗ್ ಗೊತ್ತೈತಿ? ಭಗವಂತಗ್ ಗೊತ್ತೈತಿ. ಅದಕ್ಕ ನೀನು ಕರ್ತವ್ಯವನ್ನ ಬಿಟ್ಟು ಸ್ವಧರ್ಮ ಅನುಸಾರವಾಗಿ ಧರ್ಮವಾದ ಇಂಥ ಯುದ್ಧವನ್ನ ಮಾಡಲೇಬೇಕು ಎಂದು ಅರ್ಜುನನಿಗೆ ಭಗವಂತನು ಈ ಹಿಂದೆ ಅನೇಕ ಸಾರಿ ಬೋಧನೆ ಮಾಡಿದ್ದಾನೆ. ತಿಳಿದತ್ತೆ ನಮಗ? ಅಲ್ಲೇ ಎದರ ಬದರ ಭಗವಂತ ಅದಾನ. ಅವ ಹೇಳಿದ್ದ ಅವಂಗ ತಿಳಿದಿಲ್ಲ. ಈಗಲೂ ಸಹ ಅರ್ಜುನ, ನೀನು ಅಹಂಕಾರದಿಂದ ಈ ಶ್ಲೋಕದಲ್ಲಿ ಬೋಧಿಸಿದ ವಾಕ್ಯಗಳನ್ನು ಉಲ್ಲಂಘಿಸಿದರೆ ಅದು ನಿನ್ನ ವ್ಯರ್ಥ ಪ್ರಯತ್ನ. ಏಕೆಂದರೆ ನಿನ್ನ ಅನೇಕ ಜನ್ಮಗಳಿಂದ ವಾಸನಾ ರೂಪವಾಗಿ ಬಂದ ಈ ಕ್ಷಾತ್ರ ಪ್ರಕೃತಿಯೇ ಅಥವಾ ಕ್ಷತ್ರಿಯ ಸ್ವಭಾವವೇ ಬಲಾತ್ಕಾರವಾಗಿ ನಿನ್ನನ್ನು ಯುದ್ಧಕ್ಕೆ ತಳ್ಳುತ್ತದೆ ಎಂದು ಸರ್ವಜ್ಞನಾದ ಭಗವಂತನು ಬೋಧಿಸಿದನು. ಮನುಷ್ಯನು ಪ್ರಾಯಶಃ ತನ್ನ ಮನಸ್ಸು ಹೇಳಿದ್ದನ್ನೇ ಕೇಳಿ ಮನಸ್ಸು ಮಾಡಬೇಕೆದ್ದನ್ನೇ ಮಾಡಲು ಆರಂಭಿಸುತ್ತಾನೆ. ಹಾಗಾದರೆ ಪ್ರಕೃತಿಯು ನಿಶ್ಚಯ ಮಾಡಿದ್ದೇ ಆಗುತ್ತದೆ. ಅದಕ್ಕ ಮನಸ್ಸಿಗೆ ಬಂದಂತೆ ನಡೆಯದರೆ ಇಹದಲ್ಲಿ ಅಂತ ನಿಜಗೊಂಡ್ರು ಹೇಳ್ಯಾರ. ಅದನ್ನ ತಗೋತಾರ ನೋಡ್ರಿ. ಮನಸ್ಸಿಗೆ ಬಂದಂಗ ನಡೆಯದಿರು ಇಹದಲ್ಲಿ, ಈ ಲೋಕದಲ್ಲಿ ಮನಸ್ಸಿಗೆ ಬಂದಂಗ ನಡ್ಕೋಬೇಡಪ್ಪ. ಶ್ರುತಿ ಸ್ಮೃತಿಗಳು ಏನು ನಮ್ಮ ಡೈರೆಕ್ಷನ್ ಕೊಟ್ಟಾವ, ಅವು ಏನ್ ಮಾಡಂತಾವ ಅವನು ಮಾಡು, ಅವು ಏನ್ ಬಿಡು ಅಂದಾವ ಅವನು ಬಿಡು. ಅಪೇಯವನ್ನ ಮಾಡಬೇಡ, ಭಕ್ಷಣವನ್ನ ಮಾಡಬೇಡ, ತಂದೆ ತಾಯಿಗಳನ್ನ ಗೌರವಿಸು, ಅತಿಥಿಗಳನ್ನ ಗೌರವಿಸು, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಏನ್ ಮಾಡಂತ ಯಾರು ಮಾಡಲ್ಲ. ವೇದ ನಿಷಿದ್ಧ ಮಾಡಿದ ಕರ್ಮಗಳನ್ನ ಬಿಡ್ರಿ, ವೇದ ವಿಹಿತ ಕರ್ಮಗಳನ್ನ ಮಾಡ್ರಿ. ಸಕಾಮದಿಂದ ಮಾಡಬೇಡ್ರಿ, ನಿಷ್ಕಾಮದಿಂದ ಮಾಡ್ರಿ. ಮನಸ್ಸಿಗೆ ಬಂದಂತೆ ನಡೆಯದಿರಿಹದಲ್ಲಿ ಎಂದು ಆರ್ಯರು ಹೇಳಿದಂತೆ ಮನುಷ್ಯನು ತನ್ನ ಮನಸ್ಸಿನ ಬಿಟ್ಟ ಬೆನ್ನು ಹತ್ತಿದ ಶಾಸ್ತ್ರವನ್ನು ಅನುಸರಿಸದೆ ಪ್ರತಿ ಕೆಲಸವನ್ನು ಮಾಡಬೇಕು. ಅಂದ್ರೆ ಮನಸ್ಸನ್ನ ಬೆನ್ನು ಹತ್ತದೆ ಶಾಸ್ತ್ರವನ್ನು ಅನುಸರಿಸಿ ಶಾಸ್ತ್ರದ ಅನುಗುಣವಾಗಿ ನಮ್ಮ ಕಾರ್ಯಗಳು ಇರ್ಬೇಕು. ನೋಡ್ರಿ, ಮುಂದೆ ಒಬ್ಬ ಗುರು ಇರ್ಬೇಕು, ಮುಂದೊಂದು ಗುರಿ ಇರ್ಬೇಕು, ಬೆನ್ನಿಗೆ ಒಬ್ಬ ಗುರು ಇರ್ಬೇಕು ಅಂತ ಹೇಳ್ತಾರೆ.
ಅಹಂಕಾರಿಯಾದ ಮನುಷ್ಯನು ಜ್ಞಾನಿಯೂ ಅಲ್ಲ, ಭಕ್ತನೂ ಅಲ್ಲ, ಕರ್ಮಿಯೂ ಅಲ್ಲ, ಪಂಡಿತನೂ ಅಲ್ಲ. ನೋಡ್ರಿ, ಅಹಂಕಾರದಿಂದ ಇದ್ನಪ್ಪ ಅಂದ್ರ ಅವ ಎಂತ ಮನುಷ್ಯ ಅದಂದ್ರು ಅವ ಜ್ಞಾನಿಯೂ ಅಲ್ಲ, ಅವ ಭಕ್ತನೂ ಅಲ್ಲ, ಅವ ಕರ್ಮಿಯೂ ಅಲ್ಲ, ಅವ ಪಂಡಿತನೂ ಅಲ್ಲ. ಇಷ್ಟು ಹೇಳಿದರೂ ಕೂಡ ಕೇಳದೆ ಅಹಂಕಾರವನ್ನು ಆಶ್ರಯಿಸಿಕೊಂಡು ಕರ್ಮರಂಗದಲ್ಲಿ ಧುಮುಕಿದರೆ ಅವನ ಕಾರ್ಯವು ಪೂರ್ಣವಾಗದೆ ಮಾಡಿದ ಶ್ರಮವೆಲ್ಲ ವ್ಯರ್ಥವಾಗುತ್ತದೆ. ಗಾಳಿ ಗುದ್ದೆ ಮೈ ನಿಲ್ಸ್ಕೊಳಂಗ ಆಗ್ತದ ನೋಡ್ರಿ. ನೋಡ್ರಿ 60 ಮೇಲೆ ಆದಂತ ಜೀವನವನ್ನು ನೋಡ್ರಿ ಕೆಲವು ಮಂದಿದ ಇವತ್ತು ಹೆಂಗದ ಜೀವನ. ಶಾಸ್ತ್ರಕ್ಕೆ ಬಂದವ್ರು ಹೆಂಗದಾರ, ಶಾಸ್ತ್ರಕ್ಕೆ ಬಾರದೇ ಇದ್ದವ್ರು ಹೆಂಗದಾರ, ಸ್ವಲ್ಪ ಹೋಗಿ ಅವಲೋಕನ ಮಾಡ್ರಿ. ಆದ್ದರಿಂದ ಈ ನೀತಿ ನಿಯಮಗಳನ್ನು ತಿಳಿದು ಶಾಸ್ತ್ರವನ್ನು ಪ್ರಮಾಣವಾಗಿಟ್ಟುಕೊಂಡು ಗುರುವಚನವನ್ನು ಪ್ರಮಾಣವಾಗಿಟ್ಟುಕೊಂಡು ಪ್ರತಿಯೊಬ್ಬನೂ ಆಚರಿಸಿ ಧನ್ಯನಾಗಬೇಕು ಅಂತ ಅಪ್ಪವರು ಶಂಕರಾನಂದರು ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಶ್ಲೋಕಕ್ಕೆ ಸಂಬಂಧ ಹೇಳಾಕತ್ತಾರ ನೋಡ್ರಿ. ಮುಂದಿನ ಶ್ಲೋಕದಲ್ಲಿ ಮನುಷ್ಯನು ತಾನೊಂದು ಕರ್ಮವನ್ನು ಮಾಡಕೂಡದೆಂದುಕೊಂಡರೂ ಕೂಡ ತನ್ನ ಸ್ವಭಾವ ಪ್ರಮಾದದಿಂದ ಅದನ್ನು ಮಾಡಿಯೇ ತೀರುತ್ತಾನೆಂದು ಪ್ರತಿಪಾದನೆ ಮಾಡುತ್ತಾರೆ. ಅದರ ಇನ್ನೊಮ್ಮೆ ಬೇಸ್ ಹೇಳಾಕತ್ತಾರ. 60ನೇ ಶ್ಲೋಕ. ಸ್ವಭಾವಜೇನ ಕೌಂತೆಯ ನಿಬದ್ಧ ಸ್ವೇನ ಕರ್ಮಣ ಕರ್ತೃಂ ನೇಚ್ಛಸಿ ಯನ್ಮೋಹಾತ್ ಕರಿಷ್ಯಸಿ ಅವಶಃ ಅಪಿ ತತ್. ಹೇ ಕೌಂತೆಯ ಕುಂತಿಪುತ್ರನೇ, ಯತ್ ಮೋಹಾತ್ ಕರ್ತೃಂ ನ ಇಚ್ಛಸಿ, ಮೋಹದ ಕಾರಣದಿಂದ ಮಾಡಲು ಇಚ್ಛಿಸುವುದಿಲ್ಲವೋ, ಯಾವ ಕರ್ಮವನ್ನು ನೀನು ಮೋಹದ ಕಾರಣದಿಂದಾಗಿ ಮಾಡಲು ಇಚ್ಛಿಸುವುದಿಲ್ಲವೋ ಅದನ್ನು ಸಹ ನಿನ್ನ ಪೂರ್ವಕೃತ ಸ್ವಾಭಾವಿಕ ಕರ್ಮದಿಂದ ಬಂಧಿಸಲ್ಪಟ್ಟು ಪರವಶನಾಗಿ ಮಾಡುವೆ. ಪರವಶ ಅಂದ್ರೆ ಏನ್ರಿ? ನಮ್ಗೆ ನಿಯಂತ್ರಣ ಇರುವುದಿಲ್ಲ, ಮಾಡೇ ಬಿಡ್ತೀವಿ ನಾವು. ಕೆಟ್ಟ ಬೈಗಳ ಬೈಬಾರದು ಅಂದ್ರೆ ಬಿಡ್ತಾವ, ಬೈದೇ ಬಿಡ್ತೀವಿ ನಾವು. ಬೈದ ಮ್ಯಾಗ ವಿಚಾರ ಮಾಡ್ತೀವಿ, ಅಯ್ಯೋ ಬೈಬಾರ್ದಾಗಿತ್ತಲ್ಲ ಅಂತೀವಿ. ಯಾಕ ಹಂಗೈತದು? ನಮ್ಮ ಸ್ವರೂಪನ ಸ್ವಭಾವನ ಹಂಗದ. ಮಾಡಬಾರ್ದು ಅಂದ್ರೆ ಮಾಡೇ ಬಿಡ್ತೀವಿ, ಮಾಡ್ಬೇಕಂದಿದ್ದನ್ನ ಬಿಡ್ತೀವಿ. ಯಾವ ಕರ್ಮವನ್ನು ನೀನು ಮೋಹದಿಂದ ಆಗಿ ಮಾಡಲು ಇಚ್ಛಿಸದಿದ್ದರೂ ಕೂಡ ಅದನ್ನು ಕೂಡ ನೀನು ಪೂರ್ವಕೃತ ಸ್ವಾಭಾವಿಕ ಕರ್ಮದಿಂದ ಬದ್ಧನಾದ್ದರಿಂದ ಪರಾಧೀನನಾಗಿ ಮಾಡುವೆ. ಆವೇಶಕ್ಕೆ ಒಳಗಾಗಿ ಮಾಡಿಬಿಡ್ತೀವಿ ಅಂತಾರ. ಪರಾಧೀನ ಅಂದ್ರೆ ಏನ್ರಿ? ಆವೇಶಕ್ಕೆ ಒಳಗಾಗ್ತೀವಿ. ಸ್ವಭಾವ ಎಂದರೆ ಪೂರ್ವ ಜನ್ಮ ಸಂಸ್ಕಾರದಿಂದ ಉಂಟಾದ ಪ್ರಕೃತಿ ಸಿದ್ಧವಾದ ವಾಸನೆಯಿಂದ ಬಂಧಿಸಲ್ಪಟ್ಟವನಾಗಿ ಯಾವುದನ್ನು ಮಾಡಲು ಇಚ್ಛೆ ಇಲ್ಲದಿರುವವನಾಗಿರುವನೋ ಅದನ್ನು ಪರಾಧೀನನಾಗಿ ಅಂದರೆ ವಾಸನೆಗೆ ಅಧೀನನಾಗಿ ಮಾಡಿಯೇ ತೀರುವೆ ಎಂದು ಹೇಳುತ್ತಾನೆ. ಅಂದ್ರೆ TRS ಇದ್ದಾವ ತಮೋಗುಣ ಪ್ರಧಾನ ಇದ್ದಾವ ರಜೋಗುಣ ಪ್ರಧಾನಕ್ಕೆ ಬದಲಾವಣೆ ಮಾಡ್ಕೋಬೇಕಾದ್ರಿ. ಅದಕ್ಕೆ 18 ಅಧ್ಯಾಯ ಬೇಕಾಗ್ಯಾವ. ರಜಗುಣ ಪ್ರಧಾನದಿಂದ ಸತ್ವಗುಣಕ್ಕೆ ಪ್ರಧಾನ ಆಗ್ಬೇಕಾಗ್ಯದ. ಸತ್ವಗುಣ ಪ್ರಧಾನದಿಂದ ಶುದ್ಧ ಸತ್ವಕ್ಕೆ ಬರ್ಬೇಕಾಗ್ಯದ. ಅವಾಗೆಲ್ಲ ತಿಳಿತಾವ ವಿಷಯ. ಅಲ್ಲದ ಅಲಿಮಟ ಏನ್ ತಿಳಿತಾವು? ಅವ ಹೇಳ್ತಾನ, ಇವ ಕೇಳ್ತಾನ, ಏನೂ ತಿಳಿಯಂಗಿಲ್ಲ. ಕಿವಿ ಮ್ಯಾಗ ಹಾಸಿ ಈ ಕಿವ್ಯಾಗ ಹಾಸಿ ಈ ಕಿವ್ಯಾಗ ಹಾಸಿ ಹೋಗ್ಬಿಡ್ತಾವ ಹೊರಗೆ ಮಾತು. ಇವ ಮಾತು ಅಂತಃಕರಣ ಶುದ್ಧಿ ಆಗುವವರೆಗೆ ತಿಳಿಯುವುದಿಲ್ಲ. ಬೇಕಾದಂತ ವ್ಯವಹಾರ ಚುರುಕಿರ್ರಿ, ಈ ಮಾತ ತಿಳಿಯುವುದಿಲ್ಲ. ಅವು ಒಂದ್ ಹೇಳಿದ್ರೆ ನಾವೊಂದು ತಿಳ್ಕೊತೀವಿ. ನಿಬದ್ಧ ಅಂದರೆ ಸರಿಯಾಗಿ ಬಂಧಿಸಲ್ಪಟ್ಟಿರುವವನು. ಕಟ್ಟಲ್ಪಟ್ಟನವ. ಎದರಿಂದ? ತನ್ನ ಪ್ರಕೃತಿ ಜನ್ಯ ಗುಣಗಳಿಂದ. ಮನುಷ್ಯನು ತಾನು ಮಾಡಿದ ಕರ್ಮದಿಂದ ತಾನು ಬಂಧಿಸಲ್ಪಟ್ಟಿರುವನು. ಇಲ್ಲಿ ಬದ್ಧ ಎಂಬುದನ್ನು ಹೇಳದೆ ನಿಬದ್ಧ ಎಂದು ಹೇಳಿರುವುದರಿಂದ ಸರಿಯಾಗಿ ಬಂಧಿಸಲ್ಪಟ್ಟಿದ್ದಾನೆ ಎಂದು ಅರ್ಥ. ಬದ್ಧ ನಿಬದ್ಧ. ಬದ್ಧ ಅಂದ್ರೆ ಕಟ್ಟಲ್ಪಟ್ಟವನು, ನಿಬದ್ಧ ಅಂದ್ರೆ ಏನ್ರಿ? ಸರಿಯಾಗಿ ಕಟ್ಟಲ್ಪಟ್ಟವನು ಅಂದ್ರೆ ಬಿಡಿಸಿಕೊಳ್ಳಾಕ ಬರದಂಗ ಕಟ್ಟ್ಯಾರವನು. ಕಟ್ಟಿದವರು ಯಾರು? ಕರ್ಮಗಳು, ಅವನ ವಾಸನೆಗಳು ಕಟ್ಟಿ ಹಾಕ್ಯವ. ತ್ರಿಕಾಲಜ್ಞ ಆದಂತಹ ಕೃಷ್ಣನು ಪೂರ್ವ ಜನ್ಮ ಸಂಸ್ಕಾರವು ಅರ್ಜುನನನ್ನು ಯುದ್ಧವನ್ನು ಮಾಡಲು ಬಂಧಿಸಲ್ಪಟ್ಟಿದೆ ಎಂದು ತಿಳಿದುಕೊಂಡಿದ್ದನು. ಹಾಗೆ ತಿಳಿದದರಿಂದಲೇ ನೀನು ನಾನು ಯುದ್ಧವನ್ನು ಮಾಡುವುದಿಲ್ಲ ಎಂದು ಹೇಳಿದರೂ ಕೂಡ ನೀನು ಸಂಸ್ಕಾರ ಪ್ರಭಾವದಿಂದ ಪ್ರಕೃತಿಗೆ ವಶನಾಗಿ ಯುದ್ಧವನ್ನು ಮಾಡಿಯೇ ತೀರುವೆ ಎಂದು ಧೈರ್ಯವಾಗಿ ಹೇಳುತ್ತಲಿದ್ದಾನೆ.
ಈ ಹೇಳಿದ್ದರಿಂದ ಮನುಷ್ಯರೆಲ್ಲರೂ ಕೂಡ ಪೂರ್ವವಾಸನೆಗೆ ಬದ್ಧರೇ ಆಗಿರುತ್ತಾರೆ. ಪುರುಷ ಪ್ರಯತ್ನವು ವ್ಯರ್ಥವೆಂದು ಯಾರೂ ಭಾವಿಸಕೂಡದು. ಮನುಷ್ಯನಲ್ಲಿ ಪೂರ್ವಜನ್ಮ ಸಂಸ್ಕಾರ ಒಂದು, ಇಹಜನ್ಮ ಪುರುಷ ಪ್ರಯತ್ನವೆಂಬ ಎರಡು ಆಸ್ತಿಗಳು ಇರುತ್ತವೆ. ಒಂದು ಪೂರ್ವಜನ್ಮ ಸಂಸ್ಕಾರ, ಒಂದು ಈ ಜನ್ಮದಲ್ಲಿ ಪುರುಷ ಪ್ರಯತ್ನ ಅನ್ನುವಂಥದ್ದು ಎರಡು ಆಸ್ತಿ ಇರ್ತಾವ. ಈ ಎರಡು ಆಸ್ತಿಗಳಲ್ಲಿ ನಿರಂತರವೂ ಯುದ್ಧ ನಡೆಯುತ್ತಲೇ ಇರುತ್ತದೆ. ಒಂದು ಸಂಸ್ಕಾರ, ಒಂದು ಪ್ರಯತ್ನ, ಇವು ಎರಡರಲ್ಲಿ ಯುದ್ಧ ನಡೀತದೆ ಯಾವಾಗಲೂ. ಈ ಎರಡರಲ್ಲಿ ನಿರಂತರ ಯುದ್ಧ ನಡೆಯುತ್ತಲೇ ಇರುತ್ತದೆ. ಇವುಗಳಲ್ಲಿ ಇಹ ಜನ್ಮದ ಪುರುಷ ಪ್ರಯತ್ನದ ಬಲವು ಅಧಿಕವಾದರೆ ಪೂರ್ವ ಜನ್ಮದ ಸಂಸ್ಕಾರವು ಜಯಿಸಲ್ಪಡುತ್ತದೆ. ಪ್ರಯತ್ನ ಹೆಚ್ಚಿಗೆ ಇರ್ತದೆ, ಅವಾಗ ಏನಾಗ್ತದೆ, ಸಂಸ್ಕಾರ ಗೆಲ್ಲಲ್ಪಡ್ತದೆ. ಪ್ರತಿಯೊಬ್ಬರಿಗೆ ಅದರ ಪೂರ್ವ ಜನ್ಮ ಸಂಸ್ಕಾರವು ಹೇಗಿರುವುದೋ ತಿಳಿಯದು. ನಮ್ಮ ಪೂರ್ವ ಜನ್ಮ ಸಂಸ್ಕಾರ ನಮ್ಗೆ ಹೆಂಗೈತೆ ಅನ್ನೋದು ನಮಗೆ ತಿಳಿಯಂಗಿಲ್ಲ. ಆದ್ರೆ ಶಾಸ್ತ್ರದ ಹೇಳ್ಕೊಟ್ಟ ಮೇಲೆ ತಿಳಿತದೆ. ಅದು ಹೇಗಾದರೂ ಇರಲಿ, ತೀವ್ರವಾದ ಪುರುಷ ಪ್ರಯತ್ನದಿಂದ ಈ ಜನ್ಮದಲ್ಲಿ ದೈವಿ ಸಂಸ್ಕಾರಗಳ ಅಭ್ಯಾಸವನ್ನು ಮಾಡುತ್ತಾ ಬಂದರೆ ಆ ಅಭ್ಯಾಸವು ಪೂರ್ವ ಜನ್ಮ ಸಂಸ್ಕಾರವು ಎಷ್ಟು ಬಲವತ್ತವಾಗಿದ್ದರೂ ಅದನ್ನು ಜಯಿಸಿ ಕೊನೆಗೆ ಗೆಲ್ಲುತ್ತದೆ. ಪ್ರಯತ್ನ ಗೆಲ್ತದೆ. ಯಾವ ಪುರುಷನಲ್ಲಿ ಈ ಜನ್ಮದ ಪುರುಷ ಪ್ರಯತ್ನವು ಮಂದವಾಗಿದ್ದರೆ ಅದು ಪೂರ್ವ ಜನ್ಮ ಸಂಸ್ಕಾರಗಳಿಗಿಂತಲೂ ದುರ್ಬಲವಾದದ್ದು ಎಂದು ಅರ್ಥ. ಹಿಂದಿನ ಜನ್ಮದ ಸಂಸ್ಕಾರವು ಅದಕ್ಕಿಂತ ಪೂರ್ವದಲ್ಲಿ ಮಾಡಿದ ಪುರುಷ ಪ್ರಯತ್ನದ ಫಲವೇ. ಆದದರಿಂದ ಪುರುಷ ಪ್ರಯತ್ನವು ಶ್ರೇಷ್ಠವಾದದ್ದು. ಪುರುಷ ಪ್ರಯತ್ನದಿಂದ ಜೀವನು ಶಿವನಾಗಬಲ್ಲನು. ಪುರುಷ ಪ್ರಯತ್ನವು ಮಂದವಾದರೆ ನರನು ವಾನರ ಆಗಬಹುದು. ಮನುಷ್ಯರಾಗಿ ಹುಟ್ಟೇವಿ, ಮಂಗೆ ಆಗುದು ಬೇಡ. ಮನುಷ್ಯರೋಗಿ ಪರಮಾತ್ಮನಾಗುವನು. ಆದದರಿಂದ ಜೀವನು ಜಾಗರೂಕನಾಗಿದ್ದು ಪುರುಷ ಪ್ರಯತ್ನದಿಂದ ದೈವಿ ಸಂಪತ್ತನ್ನು ಉಂಟು ಮಾಡಿಕೊಂಡು ಮುಕ್ತನಾಗಬೇಕು ಅಂತ ಅಪ್ಪಣೆಯನ್ನ ಕೊಡಿಸ್ತಾರೆ ಅಪ್ಪ ಅವರು. ಸಂಬಂಧ ಮುಂದಿನ ಶ್ಲೋಕಕ್ಕೆ 61ನೇ ಶ್ಲೋಕಕ್ಕೆ ಸಂಬಂಧ ಹೇಳ್ತಾರೆ ನೋಡ್ರಿ. ಪ್ರತಿ ಪ್ರಾಣಿಯು ಹೃದಯ ಸ್ಥಾನದಲ್ಲಿ ಈಶ್ವರನು ವಾಸಿಸುತ್ತಾನೆ ಎಂಬ ವಿಷಯವು ಮುಂದಿನ ಶ್ಲೋಕದಲ್ಲಿ ಪ್ರತಿಪಾದಿಸಲ್ಪಡುತ್ತದೆ. ಪ್ರತಿಯೊಂದು ಪ್ರಾಣಿಯ ಹೃದಯ ಸ್ಥಾನದಲ್ಲಿ ಭಗವಂತ ಅದಾನ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರರೂಢಾನಿ ಮಾಯಯ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರರೂಢಾನಿ ಮಾಯಯ. ಏ ಅರ್ಜುನ, ಯಂತ್ರಾರೂಢಾನಿ ಅಂದ್ರ ಶರೀರ ರೂಪಿ ಯಂತ್ರದಲ್ಲಿ, ಇದೊಂದು ಯಂತ್ರ, ಮಷೀನು. ಶರೀರ ಅನ್ನುವಂತ ಒಂದು ಮಷೀನ್. ಈ ಮಷೀನದಲ್ಲಿ ಆರೂಢನಾಗಿರುವ ಯಂತ್ರಾರೂಢಾನಿ, ಈ ಯಂತ್ರದಲ್ಲಿ ಆರೂಢನಾಗಿರುವ ಸರ್ವಭೂತಾನಿ ಈಶ್ವರ, ಸಮಸ್ತ ಪ್ರಾಣಿಗಳನ್ನು ಈಶ್ವರ ಅಂತರ್ಯಾಮಿಯಾದ ಪರಮೇಶ್ವರನು ಮಾಯೆಯ ತನ್ನ ಮಾಯೆಯಿಂದ ಅವುಗಳ ಕರ್ಮಾನುಸಾರ ಭ್ರಾಮಯನ್ ಅಲಿಸುತ್ತಾ ಸರ್ವಭೂತಾನಾಂ ಎಲ್ಲ ಪ್ರಾಣಿಗಳ ಹೃದ್ದೇಶೇ ಹೃದಯದಲ್ಲಿ ತಿಷ್ಠತಿ ಸ್ಥಿತನಾಗಿದ್ದಾನೆ. ಪ್ರೇರಕನಾಗ ನಮ್ಮ ಹೃದಯದಲ್ಲಿ ಕುಂತಾನ. ಮನಸ್ಸು ಹೇಳಿದ ಮಾತು ಕೇಳೋಕ್ಕಿಂತ ನಿಮ್ಮ ಹೃದಯ ಏನ್ ಹೇಳ್ತೈತೆ ಆ ಮಾತನ್ನ ಕೇಳಿ ಅಲ್ಲೇ ಅದ ಭಗವಂತ ಅಂತ ಹೇಳ್ತಾನ. ಏ ಅರ್ಜುನ, ಅಂತರ್ಯಾಮಿಯಾದ ಪರಮೇಶ್ವರನು ತನ್ನ ಮಾಯೆಯಿಂದ ಈ ಶರೀರ ರೂಪಿ ಯಂತ್ರದ ಮೇಲೆ ಆರೂಢನಾಗಿ ಸರ್ವ ಪ್ರಾಣಿಗಳನ್ನು ಅಂದರೆ ಕರ್ಮಾನುಸಾರ ಅಲಿಸುತ್ತಾ ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ನೆಲೆಸಿದ್ದಾನೆ. ಪ್ರೇರಣೆ ಮಾಡ್ಕೊಂತ ಒಳಗೆ ಕುಂತಾನಂತವ ಈಶ್ವರ. ಏ ಅರ್ಜುನ, ಅಜ್ಜಂಪುರದ ಅಪ್ಪರು ಹೇಳ್ತಾರ ನೋಡಿ, ಜಗನ್ನಿಯಾಮಕನಾದ ಪರಮೇಶ್ವರನು ಅಂದರೆ ಅಂತರ್ಯಾಮಿಯಾದ ಈಶ್ವರನು ಮಾಯೆಯಿಂದ ಸಮಸ್ತ ಪ್ರಾಣಿಗಳೆಂಬ ಯಂತ್ರವನ್ನು ಆರೂಢ ಮಾಡಿದವನಂತೆ, ಅಂದರೆ ಕೀಲುಗೊಂಬೆಗಳನ್ನು ತಿರುಗಿಸುತ್ತಾ ಸಮಸ್ತ ಭೂತಗಳ ಹೃದಯದಲ್ಲಿ ನಿವಾಸ ಮಾಡಿದ್ದಾನೆ. ಆ ಕೀಲಿ ಕೊಟ್ಟ ಗೊಂಬೆಗೆ ಈಗ ಚಾವಿ ಇರು ಮಟ ಹೆಂಗ ಗಂಟೆ ಬಾರಿಸದ, ಡನ್ 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 ಗಂಟೆ ಬಾರಿಸದ, ಹಂಗ ಒಳಗ್ ಕುತ್ಕೊಂಡು ಈ ಗೊಂಬೆಗೆ ಆಟ ಆಡ್ಸಕತ್ತಾನ ಅವ ಪರಮಾತ್ಮ. ಚಾವಿ ಕೊಟ್ಟಾವ ಯಾರಿದ ಗೊಂಬಿಗೆ? ಈ ಶರೀರ ಅನ್ನುವಂತ ಗೊಂಬಿಗೆ ಚಾವಿ ಕೊಟ್ಟಾವ, ಒಳಗ ಹೃದಯದಲ್ಲಿ ಕುಂತಂತ ಭಗವಂತ. ಹಂಗಾರೆ ಈಶ್ವರನು ಎಲ್ಲಿದ್ದಾನೆ, ಅವನು ಏನು ಕೆಲಸ ಮಾಡುತ್ತಾನೆ ಎಂಬ ಪ್ರಶ್ನೆಗೆ ಇಲ್ಲಿ ಸರಿಯಾದ ಸಮಾಧಾನವನ್ನು ಹೇಳುತ್ತಾರೆ. ಈಶ್ವರನು ಎಲ್ಲಿಯೋ ದೂರದಲ್ಲಿ ಇರುತ್ತಾನೆ ಎಂದು ಭಾವಿಸುವುದು ದಡ್ಡತನ. ನಾವು ಮುಂದೆ ಹೇಳಿದ್ವಲ್ಲ, ವೈಷ್ಣವರು ವೈಕುಂಠದಾಗ ಅದಲ್ಲ ದೇವರು ಅಂತಾರೆ, ಶೈವರು
ಕೈಲಾಸದಾಗ ಅದಾನ ಅಂತ. ಭಗವಂತ ಏನ್ ಹೇಳ್ತಾನ? ನಿಮ್ಮ ಹೃದಯದಾಗ ಅದೇನಿ ಅಂತ. ಯಾರ ಮಾತು ಕೇಳ್ಬೇಕ್ರಿ? ಕೃಷ್ಣನ ಮಾತು ಕೇಳಬೇಕು ಸರ್, ಕೇಳ. ನಮ್ಮ ಹೃದಯದ ಮಾತು ಕೇಳಬೇಕು. ಈಶ್ವರನು ಎಲ್ಲಿಯೋ ದೂರದಲ್ಲಿ ಇರುವನೆಂದು ಭಾವಿಸುವುದು ದಡ್ಡತನ. ಆತನು ತೀರ ಸಮೀಪದಲ್ಲಿರುವ ನಮ್ಮ ಹೃದಯದಲ್ಲಿಯೂ ಸಹ ಅಂತರ್ಯಾಮಿ ರೂಪದಿಂದ ಸ್ಥಿತರಾಗಿರುತ್ತಾನೆ. ಈಶ್ವರನ ವಾಸಸ್ಥಾನವೆಂದು ಭಾವಿಸಿರುವ ಕಾಶಿ, ತಿರುಪತಿ, ರಾಮೇಶ್ವರ ಮೊದಲಾದ ಕ್ಷೇತ್ರಗಳು ಅವನ ಬ್ರಾಂಚ್ ಆಫೀಸ್ಗಳು. ಅಲ್ಲಿಗೆ ಹೋದರೆ ದೊರೆತರೆ ದೊರೆಯಬಹುದು, ಇಲ್ಲದಿದ್ದರೆ ಇಲ್ಲ. ಅವನ ಪ್ರಧಾನ ಕಾರ್ಯಾಲಯ ಎಲ್ಲೈತೆ ಅಂದ್ರೆ ಭೂತಗಳ ಹೃದಯ ಸ್ಥಾನವ. ಅಲ್ಲಿಗೆ ಹೋದರೆ ಅಲ್ಲಿಗೆ ಹೋಗುವುದನ್ನು ಕಲಿತರೆ ಖಂಡಿತವಾಗಿ ಸಿಗುತ್ತಾನೆ. ಬ್ರಾಂಚ್ ಆಫೀಸ್ನಾಗ ಒಮ್ಮೆ ಇರ್ತಾನ, ಒಮ್ಮೆ ಇರಂಗಿಲ್ಲ. ಆದ್ರೆ ಮೇನ್ ಆಫೀಸ್ನಾಗ ಹೋದ್ರೆ ಗ್ಯಾರಂಟಿ ಸಿಗ್ತಾನ ಭಗವಂತ. ಮೇನ್ ಆಫೀಸ್ ಎಲ್ಲದ? ನಮ್ಮ ಹೃದಯದಲ್ಲಿ ಅದ. ಬ್ರಾಂಚ್ ಆಫೀಸ್ ಯಾವುವು? ಕಾಶಿ, ತಿರುಪತಿ, ರಾಮೇಶ್ವರ, ಈ ಹೊರಗಿನ ಕ್ಷೇತ್ರಗಳು ಅವು ಕೂಡ ಪವಿತ್ರ ಕ್ಷೇತ್ರಗಳ. ಅಲ್ಲಿ ಅನೇಕ ಜ್ಞಾನಿಗಳು ಸಾಧನೆ ಮಾಡಿದಂತವ್ರು ಇರ್ತಾರ. ಅದರಿಂದ ಆ ಪವಿತ್ರವಾದ ಭೂಮಿ ಕೂಡ ಜ್ಞಾನಿಗಳ ಒಡನಾಟದಿಂದ ಪವಿತ್ರ ಆಗಿರ್ತದೆ. ಅಲ್ಲೇ ವೇವ್ಸ್ ಬರ್ತಿರ್ತಾವ, ವೇವ್ಸ್ ಅಂತಾರ. ಅಲ್ಲೇ ಒಳ್ಳೆಯ ಸಂಸ್ಕಾರಗಳು, ಒಳ್ಳೆಯ ವಿಚಾರಗಳು ನಮ್ಗೆ ಹೊಳಿತಿರ್ತಾವ. ಅಂತಲ್ಲೇ ಹೋಗಿ ಸಾಧನೆ ಮಾಡ್ಬೇಕು, ಮಾಡಬಾರ್ದು ಅಂತೇನಲ್ಲ. ಆದ್ರೆ ಮೇನ್ ಆಫೀಸ್ ಎಲ್ಲೈತಪ್ಪ ಅಂದ್ರೆ ನಿಮ್ ಹೃದಯದಾಗ ಐತಿ. ಅದನ್ನ ತಿಳ್ಕೊಳ್ರಿ. ಬರೀ ಬ್ರಾಂಚ್ ಆಫೀಸ್ನಾಗ ಹೋದ್ರಿ ಅಂದ್ರೆ ಒಮ್ಮೆ ಸಿಗುತ್ತಾನ, ಒಮ್ಮೆ ಸಿಗುದಿಲ್ಲ. ಆದ್ದರಿಂದ ಮೂಲದಲ್ಲಿ ಸರ್ವಭೂತಾನಾಂ ಹೃದ್ದೇಶೆ ಎಂದು ಹೇಳಿದೆ. ಪ್ರತಿಯೊಂದು ಪ್ರಾಣಿಯು ಪ್ರತಿ ನಿಮಿಷದಲ್ಲಿ ಭಗವಂತನ ಸಾನ್ನಿಧ್ಯವನ್ನು ಅನುಭವಿಸುತ್ತಲೇ ಇದೆ. ಜೀವನು ಏನು ಮಾಡಿದರೂ ಅವನ ಆಶ್ರಯದಿಂದಲೇ ಮಾಡಬೇಕ್ರಿ. ಆದ್ದರಿಂದ ತನ್ನ ಸರ್ವ ಕ್ರಿಯೆಗಳಿಗೂ ಈಶ್ವರನು ಸಾಕ್ಷಿ ಮಾತ್ರನಾಗಿರುತ್ತಾನೆ ಎಂದು ತಿಳಿದು ನಿಷಿದ್ಧ ಕರ್ಮಗಳನ್ನು ದೂರೀಕರಿಸಿ ಭಕ್ತನಾಗಿ ವಿವಿಧ ಕರ್ಮಗಳನ್ನು ಮಾಡುತ್ತಾ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಯಾರಿಗ ಗೊತ್ತಾಗತ್ ಬಿಡ್ರಿ ನಾ ಮಾಡೋದು ಅಂತೀರೇನ? ಅವ ಅಲ್ಲೇ ಅದಾನ, ನೋಡಾಕತ್ತಾನ ನೋಡ್ರಿ. ನಾವ್ ಏನೇನು ಮಾಡಾಕತ್ತೀವಿ ಎಲ್ಲ ನೋಡಾಕತ್ತಾನ. ಈಶ್ವರನೆಂದರೆ ಪ್ರಭು, ಶಾಸಕ, ನಿಯಾಮಕ, ರಾಜ. ರಾಜನು ಪ್ರಜೆಗಳನ್ನು ಶಾಸಿಸಿದಂತೆ ಈಶ್ವರನು ಸಮಸ್ತ ಪ್ರಾಣಿ ಕೋಟಿಗಳನ್ನು ಶಾಸಿಸುತ್ತಾನೆ. ಅವರವರ ಕರ್ಮಾನುಸಾರವಾಗಿ ಫಲವನ್ನು ಕೊಡುತ್ತಾನೆ. ರಾಜಾಜ್ಞೆಯನ್ನು ಮೀರಿದವರಿಗೆ ದಂಡನೆಯನ್ನು ಲಭಿಸುವಂತೆ ಈಶ್ವರನ ಆಜ್ಞೆಯ ಧರ್ಮವನ್ನು ಉಲ್ಲಂಘಿಸಿದ ಮನುಷ್ಯನು ಈಶ್ವರನಿಂದ ಶಿಕ್ಷಿತನಾಗಿ ತನ್ನ ದುಷ್ಕರ್ಮದ ಫಲವಾಗಿ ಘೋರ ದುಃಖವನ್ನು ಅನುಭವಿಸಬೇಕಾಗುತ್ತದೆ. ಸಮುದ್ರದ ತೆರೆಯಲ್ಲಿ ಒಳಗೆ ಹೊರಗೆ ಸಮುದ್ರದ ನೀರೇ ಇರುವಂತೆ ಜೀವರುಗಳ ಒಳ ಹೊರಗೆಲ್ಲ ಈಶ್ವರನಿರುತ್ತಾನೆಂದು ಭಾವಿಸಿ ಸದಾ ಧರ್ಮವನ್ನು ಉಲ್ಲಂಘಿಸದೆ ಆಚರಿಸಬೇಕು. ಕನಕದಾಸರ ಉದಾಹರಣೆ ನೋಡ್ರಿ. ಅವ್ರ ಗುರುಗಳು ಅವ್ರಿಗೆ ಒಂದು ಬಾಳೆಹಣ್ಣು ಕೊಟ್ರು ಎಲ್ಲ ಶಿಷ್ಯರಿಗೆ. ಯಾರೂ ಇಲ್ಲದಲ್ಲಿ ಹೋಗಿ ಇದನ್ನ ಬಾಳೆಹಣ್ಣು ತಿಂದು ಬರ್ರಿ. ಎಲ್ಲಾರು ಹೋಗಿ ಎಲ್ಲೆಲ್ಲೋ ನೀರಾಗ ಹೋಗಿ ತಿಂದು ಬಂದ, ಒಬ್ಬ ಗುಣದಾಗ ಹೋಗಿ ತಿಂದು ಬಂದ, ಒಬ್ಬ ಅಡವ್ಯಾಗ ಹೋಗಿ ತಿಂದು ಬಂದ. ಕನಕದಾಸರಿಗೆ ಎಲ್ಲೂ ತಿನ್ನಕ್ಕಾಗ್ಲಿಲ್ಲ, ಹೊಳ್ಳಿ ತಗೊಂಬಂದ್ರು ಬಾಳೆಹಣ್ಣು. ಯಾಕೋ ಕನಕದಾಸ, ಯಾಕೆ ನಿನಗೆ ಎಲ್ಲಿ ಏನ್ ತಿನ್ನಕ್ಕಾಗ್ಲಿಲ್ಲ? ಇಲ್ರಿ, ನನಗೆ ಎಲ್ಲಿ ಹೋದ್ರು ಭಗವಂತನ ಕಂಡ ಅಂತ. ಅದೆಂತ ಅಂತಃಕರಣ ನೋಡ್ರಿ. ಈ ಉಳಿದವ್ರು ಅಲ್ಲೇ ಇದ್ರು ಚಂಡಿಕೆ ಬಿಟ್ಟುಕೊಂಡು. ಯಾರು ಶ್ರೇಷ್ಠ ಸಾಧನೆ? ಕನಕದಾಸರು ನೋಡ್ರಿ. ರಾಜಾಜ್ಞೆಯನ್ನು ಮೀರಿದವರಿಗೆ ದಂಡನೆ ಲಭಿಸುವಂತೆ ಈಶ್ವರನ ಆಜ್ಞೆಯನ್ನು ಧರ್ಮವನ್ನು ಉಲ್ಲಂಘಿಸಿದ ಮನುಷ್ಯನು ಈಶ್ವರನಿಂದ ಶಿಕ್ಷಿತನಾಗಿ ತನ್ನ ದುಷ್ಕರ್ಮದ ಫಲವಾದ ಘೋರ ದುಃಖವನ್ನು ಅನುಭವಿಸಬೇಕಾಗುತ್ತದೆ. ಸಮುದ್ರದ ತಲೆಯಲ್ಲೇ ಒಳಗೂ ಹೊರಗೂ ಸಮುದ್ರದ ನೀರೇ ಇರುವಂತೆ ಜೀವರುಗಳ ಹೊರಗೆಲ್ಲ ಈಶ್ವರನಿರುತ್ತಾನೆಂದು ಭಾವಿಸಿ ಸದಾ ಧರ್ಮವನ್ನು ಉಲ್ಲಂಘಿಸದಲೇ ಆಚರಿಸಬೇಕು. ಇನ್ನು ಭಗವಂತನು ಯಾವ ಪ್ರದೇಶದಲ್ಲಿ ಇದ್ದಾನೆ? ಅವನೇನು ವೈಕುಂಠದಲ್ಲಿ ಏನು ಕೈಲಾಸದಲ್ಲಿ ಇದ್ದಾನೋ, ಏನು ಪಾತಾಳದಲ್ಲಿ ಇದ್ದಾನೋ, ಇಲ್ಲವೇ ಲೋಕಾಂತರದಲ್ಲಿ ಇದ್ದಾನೋ ಎಂದು ಯಾರಾದರೂ ಪ್ರಶ್ನೆ ಮಾಡಿದರೆ ಅದಕ್ಕೆ ಅವನು ಎಲ್ಲೆಲ್ಲಿಯೂ ಇರುವನೆಂಬುದೇ ಸರಿಯಾದ ಉತ್ತರ. ಎಲ್ಲೆಲ್ಲಿಯೂ ಇರುವ ಪರಮೇಶ್ವರನನ್ನು ಅನುಭವಿಸುವ ಸ್ಥಾನವೇ ಹೃದಯ. ಮತ್ತೊಂದು ವಿಶೇಷ ಮೂಲದಲ್ಲಿ ಸರ್ವಭೂತಾನಾಂ ಎಂದು ಹೇಳಿರುವುದರಿಂದ ಪರಮಾತ್ಮ ಸ್ಥಾವರ ಜಂಗಮಾತ್ಮಕ ಸರ್ವಭೂತಗಳೆಲ್ಲಿಯೂ ಪ್ರಕಾಶಿಸುತ್ತಾನೆಂದೇ ಅರ್ಥ. ಹೀಗಿದ್ದರೂ ಕೂಡ ನಿರ್ಮಲವಾದ ಚಿತ್ತದಲ್ಲಿ ಪೂರ್ಣ ರೂಪನಾಗಿ ಭಾವಿಸುತ್ತಾನೆ. ಮನಸ್ಸು ನಿರ್ಮಲ ಇತ್ತಂದ್ರೆ ನಮ್ಗೆ ದೊರೆತಾನವ. ಅವ ಅಲ್ಲೇ ಇದ್ರು ಮನಸ್ಸು ನಿರ್ಮಲ ಇಲ್ಲ ಅಂತಂದ್ರ ಮತ್ತು ನಮಗ್ ಹೊರಗ ಹುಡುಕಾಕ ಹಚ್ತಾನ.
ಹೊರತು ನಮಗ ಸಿಗುವುದಿಲ್ಲ. ಯಂತ್ರಾರೂಢಾನಿ ಅಂದ್ರೆ ಏನ್ರಿ ಹೇಳ್ತಾರ ನೋಡ್ರಿ. ಈಶ್ವರನು ಮಾಯಾದ್ವಾರ ಸಮಸ್ತ ಜೀವನನ್ನು ಅಂದರೆ ಸಂಸಾರ ರೂಪ ಯಂತ್ರವನ್ನು ತಿರುಗಿಸುತ್ತಾನೆ. ದೊಡ್ಡ ಯಂತ್ರವು ತಿರುಗುವಾಗ ಅದರಲ್ಲಿರುವ ಪ್ರತಿ ಚಕ್ರದ ಮೇಲೆ ಇರುವ ಸಣ್ಣ ಪ್ರಾಣಿಯು ಚಕ್ರದೊಂದಿಗೆ ತಿರುಗುವಂತೆ ಜೀವರು ಸಹ ಈಶ್ವರನ ಈ ಮಾಯಾದ್ವಾರ ತಿರುಗಿಸಲ್ಪಟ್ಟಂತ ಸಂಸಾರ ಚಕ್ರಕ್ಕೆ ತಗುಲಿಕೊಂಡು ಇಚ್ಛೆ ಇಲ್ಲದಿದ್ದರೂ ಚಕ್ರದೊಳಗೆ ತಿರುಗುತ್ತಲೇ ಇರುತ್ತಾನೆ. ಈ ತಿರುಗಾಟವು ಆತ್ಮಜ್ಞಾನ ಬರುವವರೆಗೂ ನಡೆಯುತ್ತಲೇ ಇರುತ್ತದೆ. ಆದವನು ಈ ಚಕ್ರದ ಸಂಬಂಧವನ್ನು ಬಿಡಿಸಿಕೊಂಡು ಚಕ್ರವನ್ನು ತಿರುಗಿಸುವವ ಪರಮಾತ್ಮನೊಂದಿಗೆ ಸಂಬಂಧವನ್ನು ಬೆಳೆಸಿಕೊಳ್ಳಬೇಕು. ಬೀಸುವ ಕಲ್ಲಿನಲ್ಲಿ ಹಾಕಲ್ಪಟ್ಟ ಧಾನ್ಯಗಳು ಗೂಟದೊಂದಿಗೆ ಸಂಬಂಧ ಇಟ್ಟುಕೊಂಡರೆ ಅವು ಹಿಟ್ಟಾಗದೆ ಹಾಗೆ ಉಳಿದುಕೊಳ್ಳುತ್ತವೆ ಎಂಬುದು ಸ್ಪಷ್ಟವಾಗಿದೆ. ಹಿಟ್ಟಕ್ಕೆ ಬೀಸು ಕಲ್ಲಿನಾಗ ಆ ಹುಟ್ಟಿನ ಕೂಡ ಇದ್ದಿದ್ದು ಅವು ಹಿಟ್ಟಾಗುದಿಲ್ಲ ನೋಡ್ರಿ. ಆ ಗೂಟದ ಕೂಡ ಇದ್ದಂತ ಕಾಳ ಹಿಟ್ಟಾಗುದಿಲ್ಲ, ಕಲ್ಲಾಗಿ ಬಿದ್ದಿದ್ದು ಹಿಟ್ಟಾಕಾವ. ಹಂಗ ಭಗವಂತನ ಆಶ್ರಯ ಪಡ್ಕೊಂಡ್ರ ನಾವು ಏನಾಗ್ತೇವಿ, ಭಗವಂತನ ಸ್ವರೂಪವನ್ನ ತಿಳ್ಕೊಳ್ಳೋಂಗ ಆಗ್ತೇವಿ ಅಂತ. ಮಾಯೆಯ ಈ ಪದವು ಈಶ್ವರನ ವಾಸ್ತವವಾದ ಸ್ವರೂಪವನ್ನು ಸೂಚಿಸುತ್ತದೆ. ಈಶ್ವರನು ಸಂಸಾರ ಚಕ್ರವನ್ನು ಮಾಯಾ ದ್ವಾರ ತಿರುಗಿಸುತ್ತಿದ್ದರೂ ಅವನು ತಿರುಗಿಸುವ ಈ ಕೆಲಸಕ್ಕೆ ಕರ್ತನಲ್ಲ. ಅವನು ಸ್ವರೂಪ ಅಕ್ರಿಯ ಅದನ, ನಿಷ್ಕ್ರಿಯ ಅದನ. ನಾಮರೂಪ ದೃಷ್ಟಿಯಿಂದ ಸಕ್ರಿಯ ಅದನ, ಆದ್ರೆ ಯಥಾರ್ಥವಾಗಿ ಅವ ಅಕ್ರಿಯ ಅದನ. ಸಾರಾಂಶ ಏನಪ್ಪಾ ಅಂತಂದ್ರ, ಈಶ್ವರ ನಿಜ ಸ್ಥಾನ ಯಾವುದು ಅಂದ್ರೆ ಬ್ರಹ್ಮಾಂಡವೆಂಬುದೇ ಅವನ ಒಂದು ದೇವಾಲಯ. ಪಿಂಡಾಂಡವು ಆ ದೇವಾಲಯದ ಮಧ್ಯದಲ್ಲಿರುವ ಗರ್ಭಾಲಯ. ಆ ಒಂದು ಗರ್ಭಾಲಯದ ಎಲ್ಲಿ ಹೃದಯವೆಂಬುದೇ ಈಶ್ವರನ ವಾಸಸ್ಥಾನ. ಈ ವಿಷಯವು ಜ್ಞಾನ ಪ್ರಸಾದದಿಂದ ಭ್ರಾಂತಿಯನ್ನು ಕಳೆದುಕೊಂಡವನಿಗೆ ಮಾತ್ರ ತಿಳಿಯುತ್ತದೆ, ಇತರರಿಗೆ ತಿಳಿಯಲಾರದು. ತಾನೇ ಪರಮಾತ್ಮ ಸ್ವರೂಪನಾಗಿದ್ದರೂ ಕೂಡ ಅದನ್ನು ತಿಳಿಯದೇ ಇರುವುದೇ ಭ್ರಾಂತಿ ಅನ್ನುವಂತ ವಿಷಯವನ್ನ ಹೇಳಿ ಇನ್ನು ಮುಂದೆ 62ನೇ ಶ್ಲೋಕದಿಂದ ಹೇಳೋರದರ ಮತ್ತೆ ಅದನ್ನ ಬೆಳೆಸಿ ಟೈಮ್ ಆಗಿದೆ. ಆ ವಿಷಯವನ್ನ ಮತ್ತೆ ನಾಳೆಗೆ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ನನ್ನ ವಾಕುಪ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ಮಾಡಿಗೆ ವಿರಾಮ.